ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ವಿಡಿಯೋಸ್ ನೀವು ಕೇಳಿರೋ ಟಾಪಿಕ್ ಮೇಲೆ ಆಗಿರುತ್ತೆ. ಇದು ಕೂಡ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಸೆಕ್ಷನ್ ಹಾಕಿದ್ದೆ ಟಾಪಿಕ್ ಆಗಿರುತ್ತೆ. ಒನ್ ಆಫ್ ಮೈ ಅಲ್ಲ, ತುಂಬಾ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಎಸ್, ಇಲ್ಲಿದೆ ನಿಮ್ಮ ಮುಂದೆ. ಓಕೆ, ಸೊ ಎಸ್, ಇವಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಹಾಕಿ ಯಾವ ಒಂದು ಟಾಪಿಕ್ ಮೇಲೆ ರೀಡಿಂಗ್ ಮಾಡಬೇಕು ಅಂತ ನಾನು ಡೆಫಿನೆಟ್ಲಿ ಕೌಂಟ್ ಮಾಡ್ತೀನಿ. ಓಕೆ, ಈ ವಿಡಿಯೋ ಏನ್ರ ಬಗ್ಗೆ ಅಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ನೀವು. ಎಸ್, ಇದಾಗಿರುತ್ತೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಅಂದ್ರೆ ನೀವು ಮತ್ತೆ ಅವರು ಪರಸ್ಪರ ಮಾತಾಡ್ಕೊಂಡು ತುಂಬಾ ಡೇಸ್ ಆಗಿದೆ, ಅದು ತುಂಬಾ ಮಂತ್ಸ್ ಆಗಿದೆ, ತುಂಬಾ ವರ್ಷಗಳೇ ಆಗಿರ್ಬೋದು, ತುಂಬಾ ಎಷ್ಟೋ ಡೇಸ್ ಗ್ಯಾಪ್ ತಗೊಂಡು ಇಲ್ಲಿ ಮತ್ತೆ ಅವ್ರ ಬಗ್ಗೆ ನೆನಪಿಸ್ಕೊಂಡಿರೋದು, ಈ ತರ ಒಂದಷ್ಟು ಸಿಚುವೇಶನ್ಸ್ ನಾನು ನೋಡ್ತಾ ಇದ್ದೀನಿ. ಸೊ ಎಸ್, ರೆಸೊನೇಟ್ ಆದ್ರೆ ತಗೊಳ್ಳಿ. ಐ ಡೋಂಟ್ ನೋ ಔಟ್ಕಮ್ ಏನ್ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಲೆಟ್ ಸಿ ಏನ್ ಬರುತ್ತೆ, ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಗೈಸ್. ಅಂಡ್ ಆಬ್ವಿಯಸ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸ್ಗೆ ಹೋಗೋದಕ್ಕೂ ಮುಂಚೆ ಈ ವಿಡಿಯೋದಲ್ಲಿ ನಾವು ಕರೆಂಟ್ ಎನರ್ಜಿ, ನಿಮ್ಮಿಬ್ರು ಮಧ್ಯ ಕರೆಂಟ್ ಎನರ್ಜಿ ಹೆಂಗಿದೆ ಅಂತ ನೋಡ್ತೀವಿ. ಅವರ ಥಾಟ್ಸ್ ನಿಮ್ ಬಗ್ಗೆ ಏನಿದೆ, ಏನಾದ್ರು ಕನ್ಫ್ಯೂಷನ್ ಇದೆಯಾ, ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ಇನ್ನೂ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದಾರ, ಏನ್ ಕತೆ ಅಂತ ನೋಡೋಣ. ಅಂಡ್ ಅವರ ಫೀಲಿಂಗ್ಸ್ ಬಗ್ಗೆ ನೋಡೋಣ. ಏನಾದ್ರು ಹಿಡನ್ ಎಮೋಷನ್ಸ್, ಅಂದ್ರೆ ಅವಾಗ ಎಕ್ಸ್ಪ್ರೆಸ್ ಮಾಡಕ್ ಆಗಿರ್ಲಿಲ್ಲ, ಬಟ್ ಅದ್ರ ಬಗ್ಗೆ ಇವಾಗ ಯೋಚನೆ ಮಾಡ್ತಾ ಇದಾರೆ ಏನು ಅಂತ ನೋಡೋಣ. ಅಂಡ್ ಒಬ್ಸ್ಟ್ಯಾಕಲ್ಸ್ ಮತ್ತೆ ಚಾಲೆಂಜಸ್, ಈ ಒಂದು ಕನೆಕ್ಷನ್ ಫಾರ್ವರ್ಡ್ ಹೋಗ್ಬೇಕಂದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕು, ಲೈಕ್ ಎಷ್ಟ್ರ ಮಟ್ಟಿಗೆ ಕಷ್ಟ ಇದೆ ಈ ಪರ್ಸನ್ ನೀವು ಅಪ್ರೋಚ್ ಮಾಡಕ್ಕೆ, ಈಸಿ ಇದೆಯಾ ಮತ್ತೆ ಅವ್ರನ್ನ ನಿಮ್ ಜೀವನದಲ್ಲಿ ಪಡ್ಕೊಳಕ್ಕೆ, ಅಥವಾ ಕಷ್ಟ ಇದೆಯಾ ಅಂತ ನೋಡೋಣ. ಓಕೆ, ಮತ್ತೆ ಔಟ್ಕಮ್, ಲೈಕ್ ಮತ್ತೆ ನೀವು ಪರಸ್ಪರ ಮಾತಾಡ್ಕೊಳ್ತೀರಾ ಅಥವಾ ಈ ಕನೆಕ್ಷನ್ ನೀವು ಮರೆಯೋದು ಒಳ್ಳೇದ. ಸೊ ಲೆಟ್ ಸಿ ಏನೆಲ್ಲ ಬರುತ್ತೆ ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಬಿಕಾಸ್ ಫ್ಯೂಚರ್ ವಿಡಿಯೋಸ್ನ ನೀವು ಮಿಸ್ ಮಾಡ್ಕೋಬಾರ್ದು. ಅಂದ್ರೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಎಲ್ಲ ವಿಡಿಯೋ ತರ ನಿಮಗೂ ಇದರಲ್ಲಿ 2 ಆಪ್ಷನ್ಸ್ ಇರುತ್ತೆ ಗೈಸ್. ಇದನ್ನ ಇಲ್ಲಿ ಇಟ್ಕೋಬಿಡ್ತೀನಿ. ಸೊ ಎಸ್, 2 ಆಪ್ಷನ್ ಗೈಸ್ ನಿಮ್ಮ ಕಣ್ಮುಂದೆ ಇವಾಗ ಆಲ್ರೆಡಿ ಬಂದಿದೆ ಅನ್ಕೊಂತೀನಿ. ಟೈಮ್ ತಗೊಳ್ಳಿ ಆಪ್ಷನ್ ಚೂಸ್ ಮಾಡೋದಕ್ಕೆ. ಯಾವ ಒಂದು ಇಮೇಜ್ ನಿಮಗೆ ಬೇಗ ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನ ನೋಡ್ಬೋದು. ಆ ಟೈಮ್ ಸ್ಟಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಇದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಇನ್ ಕೇಸ್ ಇನ್ನೂ ಟೈಮ್ ಬೇಕು ಸೆಲೆಕ್ಟ್ ಮಾಡಕ್ಕೆ, ಪಾಸ್ ಮಾಡ್ಕೊಬಹುದು. ಓಕೆ, ಎಟ್ ಎನಿ ಮೂಮೆಂಟ್ ನೀವು ಪಾಸ್ ಮಾಡ್ಕೋಬಹುದು. ಸೊ ಎಸ್ ಗೈಸ್, ಮುಂಚೆನೆ ಹೇಳ್ದಂಗೆ ಟೈಮ್ ಸ್ಟಾಂಪ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಬಾಯ್. ಹಲೋ, ಯಾರೆಲ್ಲ ಗ್ರೂಪ್ 1 ಅಂದ್ರೆ ಫಸ್ಟ್ ಆಪ್ಷನ್ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಗ್ಗೆ. ಈ ಪರ್ಸನ್ ಜೊತೆ ಮತ್ತೆ ನೀವು ಮಾತಾಡಿಸ್ತೀರಾ ಫ್ಯೂಚರ್ ಅಲ್ಲಿ, ಮತ್ತೆ ನಿಮ್ಮಿಬ್ರು ಮಧ್ಯ ಒಂದು ಕನೆಕ್ಷನ್, ರಿಕಾನ್ಸಿಲಿಯೇಷನ್ ಆಗೋ ಪಾಸಿಬಿಲಿಟೀಸ್ ಇದೆಯಾ, ಮತ್ತೆ ನೀವಿಬ್ರು ಮಾತಾಡಿಸ್ತೀರಾ, ಏನ್ ಕತೆ ಎಲ್ಲದನ್ನು ರಿವೀಲ್ ಮಾಡೋಣ. ಏನೇ ಔಟ್ಕಮ್ ಬಂದ್ರು ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಗೈಸ್, ಅದೇ ಮ್ಯಾಟರ್ ಆಗೋದು ಎಲ್ಲದಕ್ಕಿಂತ ಇಲ್ಲಿ. ಅಂಡ್ ಕಂಟೆಂಟಿಗೆ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಹಾಕ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಜಾಸ್ತಿ ತಡ ಮಾಡೋದ್ ಬೇಡ ಗೈಸ್. ಸೊ ಫಸ್ಟಿಗೆ ಕರೆಂಟ್ ಎನರ್ಜಿ ನೋಡೋಣ. ನಿಮ್ಮಿಬ್ರು ಮಧ್ಯ ಕರೆಂಟ್ ಸ್ಟೇಟಸ್ ಹೆಂಗಿದೆ, ಕರೆಂಟ್ಲಿ ನೀವು ಮಾತಾಡಿಸ್ತಾ ಇದ್ದೀರಾ, ಕರೆಂಟ್ಲಿ ಯಾವ ಸಿಚುವೇಶನ್ ಅಲ್ಲಿ ಇದೆ, ನಿಮ್ಮಿಬ್ರು ಬಾಂಡಿಂಗ್ ಹೆಂಗಿದೆ ಅಂತ ಡಬಲ್ ಕನ್ಫರ್ಮೇಶನ್ ಬರುತ್ತೆ ಹಂಗೆ ಇದ್ರೆ. ಆಲ್ ರೈಟ್, ಸೊ ಅದಕ್ಕೆ ನಾವು ಪುಲ್ ಮಾಡ್ತಾ ಇದೀವಿ ಒಂದು ಒರಾಕಲ್ ಕಾರ್ಡ್. ಇವಾಗ ದೇರ್ ಈಸ್ ಟೈಮ್ ಫಾರ್ ಅ ನ್ಯಾಪ್, ಅಂದ್ರೆ ಒಂದು ಬ್ರೇಕ್ ತಗೊಳ್ಳೋದ್ರ ಬಗ್ಗೆ ಹೇಳುತ್ತೆ ಇದು. ಅಲ್ಲಿ ನೋಡ್ಬೋದು ಆರಾಮಾಗಿ ಒಂದು ಡಾಗ್ ಮಲ್ಕೊಂಡಿರೋದು, ಪೀಸ್ಫುಲ್ ಆಗಿ ಮಲ್ಕೊಂಡಿರೋದು. ಅಂದ್ರೆ ಈ ನ್ಯಾಪ್ ನೋಡಿದ್ರೆ ಹೆಂಗ್ ಅನ್ಸ್ತಾ ಇದೆ ಗೊತ್ತಾ, ಪಾಸ್ಟ್ ಅಲ್ಲಿ ಏನೇನೋ ಆಯ್ತು, ಸಿಚುವೇಶನ್ಸ್ ಆಯ್ತು,
ಬಟ್ ಈ ಕನೆಕ್ಷನ್ಗೆ ಈ ಒಂದು ಪಾಸ್ ನೆಸೆಸರಿ. ಈ ತರ ನೋಡ್ತಾ ಇದ್ದೀರಾ. ಇದು ನೀವಾಗಿರ್ಬೋದು, ಗ್ರೂಪ್ 1, ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಕರೆಂಟ್ ಸಿಚುವೇಶನ್ ಅಲ್ಲಿ ಒಂದು ಪಾಸ್ ತಗೊಳ್ಳೋಣ. ತುಂಬಾ ರಶ್ ಮಾಡೋದ್ ಬೇಡ, ತುಂಬಾ ಏನಾಗುತ್ತೆ ಡಿಸೈಡ್ ಮಾಡೋದ್ ಬೇಡ. ಜಸ್ಟ್ ಬಿಕಾಸ್ ನಾವಿಬ್ರು ಇವತ್ತು ಮಾತಾಡಿಸ್ತಿಲ್ಲ ಅಂದ ಕೂಡ್ಲೆ ಮುಂದೆ ಯಾವತ್ತು ಮಾತಾಡ್ಸೋದೇ ಇಲ್ಲ ಅಂತ ಏನಿಲ್ಲ. ಜಸ್ಟ್ ಒಂದು ಪಾಸ್ ತಗೊಳ್ಳೋಣ. ಜಸ್ಟ್ ಒಂದ್ ಸ್ಟೆಪ್ ಹಿಂದೆ ಇಟ್ಬಿಟ್ಟು ಸ್ವಲ್ಪ ಈ ಒಂದು ಸೆಪರೇಷನ್ ಫೇಸ್ ಸ್ವಲ್ಪ ಎಂಜಾಯ್ ಮಾಡೋಣ. ಅದೇ ಸೆಪರೇಷನ್ ಫೇಸ್ ಅಲ್ಲಿ ಏನಾದ್ರೂ ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು ಈ ಕನೆಕ್ಷನ್ ಬಗ್ಗೆ. ನೋಡೋಣ ಏನ್ ಅರ್ಥ ಆಗುತ್ತೆ ಈ ಪರ್ಸನ್ ಬಗ್ಗೆ. ಸೊ ಇಟ್ಸ್ ಲೈಕ್ ಏನ್ ಮಾಡ್ತಾ ಇದ್ದೀರಾ ಇಬ್ರು ಅಂದ್ರೆ ಯಾವುದೇ ಒಂದು ಡಿಸಿಷನ್ಗೂ ರಶ್ ಮಾಡ್ತಾ ಇಲ್ಲ ಅಂಡ್ ತುಂಬಾ ಸ್ಲೋ ಆಗಿ ತಗೊಂತಾ ಇದ್ದೀರಾ ಸಿಚುವೇಶನ್. ಅಂದ್ರೆ ಮೇ ಬಿ ನಿಮ್ ಇಬ್ರಿಗೆ ಈ ಕನೆಕ್ಷನ್ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಅಂಡ್ ಗ್ರೂಪ್ 1 ಒನ್ ಮೋರ್ ಥಿಂಗ್ ನಾನು ಏನ್ ನೋಡ್ತಾ ಇದೀನಿ, ಎಷ್ಟೇ ನಿಮ್ಮಿಬ್ರಿಗೂ ಒಂದು ಅಟ್ರಾಕ್ಷನ್ ಒಂದು ಪಾಯಿಂಟ್ ಅಲ್ಲಿ ಆಗಿದ್ರು, ಎಷ್ಟೇ ನಿಮ್ಮಿಬ್ರು ಮಧ್ಯೆ ಒಂದು ಸ್ಪೆಷಲ್ ಬಾಂಡಿಂಗ್ ತರ ಇಬ್ರಿಗೂ ಫೀಲ್ ಆಗಿದ್ರು, ಬಟ್ ಲೈಫ್ ಲಾಂಗ್ ಲೀಡಿಂಗ್ ಅಂತ ಬಂದ್ರೆ ಅಂದ್ರೆ ಆ ಎಮೋಷನಲ್ ಕಂಪ್ಯಾಟಿಬಿಲಿಟಿ, ಅರ್ಥ ಮಾಡ್ಕೊಳ್ಳೋದು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ಅಡ್ಜಸ್ಟ್ ಮಾಡ್ಕೊಳ್ಳೋದು ಲೈಫ್ಗೆ, ಈ ತರ ಸಿಚುವೇಶನ್ ಎಲ್ಲ ಬಂದಾಗ ಒಂದ್ ಸ್ವಲ್ಪ ನೀವ್ ಹಿಂದೆ ಇಟ್ಟಿದ್ದೀರಾ ಕಾಲ್ನ. ಗ್ರೂಪ್ 1 ನೀವೇ ಇಟ್ಟಿದ್ದೀರಾ ಅನ್ನೋದೊಂದು ಭಾವನೆ ಬರ್ತಾ ಇದೆ. ಅಂದ್ರೆ ನೀವೇನೆ ತುಂಬಾ ರಶ್ ಮಾಡ್ತಾ ಇಲ್ಲ. ಲೈಕ್ ನಂಗೆ ಗೊತ್ತಿಲ್ಲ, ನಂಗೆ ಬೇಕೇ ಬೇಕು ಆ ತರ ನೀವು ಹೋಗ್ತಾ ಇಲ್ಲ. ನನಗವ್ರನ್ನ ಇಷ್ಟ ಇದೆ, ನಂಗೆ ಅರ್ಥ ಆಗ್ತಾ ಇದೆ, ಬಟ್ ನಾನು ಇವ್ರ ಜೊತೆ ನನ್ನ ಫ್ಯೂಚರ್ ಲೈಫ್ ನ ಲೀಡ್ ಮಾಡಬಹುದಾ, ಲೈಕ್ ನಾನು ಅಷ್ಟ್ರ ಮಟ್ಟಿಗೆ ನಾನು ಈ ಕನೆಕ್ಷನ್ ಟ್ರಸ್ಟ್ ಮಾಡಬಹುದಾ, ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಫಾರ್ಮ್ ಆಗ್ತಾ ಇದೆ ಗ್ರೂಪ್ 1. ಅಂಡ್ ಒಂದು ಶಾರ್ಟ್ ಬ್ರೇಕ್ ಅಲ್ಲಿ ಇದ್ದೀರಾ, ಆತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಸೊ ನಿಮ್ ಕಡೆಯಿಂದ ಇಟ್ಸ್ ನಾಟ್ ದಟ್ ನೀವು ಹಗ್ಲು ರಾತ್ರಿ ಹತ್ಕೊಂಡು ಮಿಸ್ ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ಇಲ್ಲ, ಬಟ್ ಕೈಂಡ್ ಆಫ್ ನೋಡೋಣ ಏನಾಗುತ್ತೆ, ಎಲ್ಲಿಗೆ ಹೋಗುತ್ತೆ ನೋಡೋಣ, ಈ ತರ ಒಂದು ಸಿಚುವೇಶನ್ ಇದಾರೆ. ಲೈಕ್ ಲೆಟ್ಸ್ ಸಿ, ನನ್ ಕಡೆಯಿಂದಾನೇ ಎಫರ್ಟ್ ಬೇಡ, ಅವ್ರ ಕಡೆಯಿಂದಾನು ಏನ್ ಎಫರ್ಟ್ ಹಾಕ್ತಾರೆ, ಅವ್ರ ಇದಕ್ಕೆ ಏನ್ ಅಂತಾರೆ, ಅವ್ರ ಈ ಕನೆಕ್ಷನ್ ನ ಎಷ್ಟ್ರ ಮಟ್ಟಿಗೆ ಎಫರ್ಟ್ ಹಾಕ್ತಾರೆ. ಇಟ್ಸ್ ಲೈಕ್ ಹೆಂಗ್ ಗೊತ್ತಾ, ಮೇ ಬಿ ಇಷ್ಟು ದಿವಸ ನೀವು ಎಫರ್ಟ್ ಹಾಕೋದೆಲ್ಲ ಹಾಕ್ಬಿಟ್ಟಿದ್ದೀರಾ, ಇಷ್ಟು ದಿವಸ ಅವ್ರಿಗೆ ಎಷ್ಟು ಮಟ್ಟಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅದೆಲ್ಲ ಕೊಟ್ಟಿದ್ದೀರಾ. ಸೊ ಇವಾಗ ಅವ್ರ ಕಡೆ ಬಾಲ್ ಇವಾಗ ಅವ್ರ ಕೋರ್ಟಿಗೆ ಹೋಗಿದೆ, ಅವ್ರ ಅದನ್ನ ಎಷ್ಟು ತಗೊಂಡು ಆಟ ಆಡ್ತಾರೆ ನೋಡೋಣ. ಅಂದ್ರೆ ಮೇ ಬಿ ಎಲ್ಲೋ ಒಂದ್ ಕಡೆ ವೇಟ್ ಮಾಡ್ತಾ ಇದ್ದೀರಾ, ಅವ್ರ ಕಡೆ ಏನಾದ್ರು ಇನಿಷಿಯೇಟಿವ್ ತಗೊಂಡ್ಲಿ, ಅವ್ರ ಕಡೆಯಿಂದ ಏನಾದ್ರು ರೆಸ್ಪಾನ್ಸ್ ಬರ್ಲಿ. ಮೇ ಬಿ ನಿಮ್ ಕಡೆಯಿಂದ ಮಾಡೋಷ್ಟೆಲ್ಲ ಮಾಡಿದೀರಾ, ಬಟ್ ಅವರೇ ಅದಕ್ಕೊಂದು ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಅಂದ್ರೆ ನೀವ್ ಅದನ್ನ ಜಾಸ್ತಿ ಪುಷ್ ಮಾಡಕ್ ಆಗಲ್ಲ. ಸೊ ಆ ತರ ಸಿಚುವೇಶನ್ ನೋಡ್ತಾ ಇದೀನಿ ನಾನು ಗ್ರೂಪ್ 1. ಬಟ್ ಈ ಒಂದು ಪಿಕ್ಚರ್ ಅಲ್ಲಿ ನೋಡ್ಬೋದು, ಒಂಥರ ಹ್ಯಾಪಿಯಾಗಿ ಮಲ್ಕೊಂಡಿರೋದು, ಲೈಕ್ ಏನೋ ಸ್ಟ್ರೆಸ್ಫುಲ್ ಆಗಿ ಮಲ್ಕೊಂಡಿರೋದಲ್ಲ, ಒಂಥರ ಪೀಸ್ ಆಗಿ ಮಲ್ಕೊಂಡಿರೋದು. ಐ ನೋ ನೀವು ಡೀಪ್ ಇನ್ಸೈಡ್ ಈ ಪರ್ಸನ್ ತುಂಬಾ ಇಷ್ಟಪಡ್ತೀರಾ ಅಂತ, ಇಷ್ಟಪಡಲ್ಲ ಅಂತ ನೋಡ್ತಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ತುಂಬಾ ಜಗಳ ಆಗ್ತಿತ್ತು, ಐ ಗೆಸ್ ತುಂಬಾ ಕಾಂಪ್ಲಿಕೇಶನ್ಸ್ ಆಗ್ತಾ ಇತ್ತು. ಅಂದ್ರೆ ಹೊರಗಡೆಯಿಂದ ಪೀಪಲ್ ಇಂದ ಸ್ಟ್ರೆಸ್ ಆಗೋದಾಗಿರ್ಬೋದು, ಲೈಕ್ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇತ್ತು ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಅವ್ರ ಕಡೆಯಿಂದ ಎಫರ್ಟ್ ಬರ್ಲಿ ಆಮೇಲೆ ನೋಡೋಣ ಅಂತ. ಸೊ ಇಟ್ಸ್ ಲೈಕ್ ನಾನ್ ಮಾಡಷ್ಟು ಮಾಡಿದ್ರೆ ನನಗೇನ್ ಜಾಸ್ತಿ ಆಗಲ್ಲ, ಈ ತರ ಒಂದ್ ಸಿಚುವೇಶನ್ ಅಲ್ಲಿ ನೀವು ಕೂತ್ಕೊಂಡ್ಬಿಟ್ಟಿದ್ದೀರಾ ಅನ್ನೋದನ್ನ ನೋಡ್ತಾ ಇದೀನಿ ಗ್ರೂಪ್ 1. ದಿಸ್ ಈಸ್ ಯು ಅನ್ನಿಸ್ತಾ ಇದೆ, ಮೇನ್ ಆಗಿ ನಿಮ್ ಎನರ್ಜಿ ಇದು ಅಂತ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಅವರ ಥಾಟ್ಸ್ ನಿಮ್ ಬಗ್ಗೆ. ಅವ್ರು ಏನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಕನ್ಫ್ಯೂಷನ್ಸ್ ಏನಾದ್ರೂ ಇದೆಯಾ ಅವ್ರಿಗೆ ನಿಮ್ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ ಆದ್ರೂ ಆಗಿರ್ಬೋದು. ಲೆಟ್ಸ್ ಸಿ, ಜಸ್ಟ್ ಅ ಮಿನಿಟ್, ಇದು ಕರೆಂಟ್ ಸಿಚುವೇಶನ್ಗೆನೆ ಇನ್ನೊಂದು ಕಾರ್ಡ್ ಇದು. ಆಲ್ ರೈಟ್, ಸೊ ಅಗೇನ್ ಕಿಂಗ್ ಆಫ್ ಸ್ವರ್ಡ್ಸ್ ಬಂದಿದೆ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಎಮೋಷನಲಿ ಇವ್ರು ತಗೊಂತಾ ಇಲ್ಲ, ಅಥವಾ ನೀವು ತಗೊಂತಾ ಇಲ್ಲ ಈ ಕನೆಕ್ಷನ್ ನ. ಎಷ್ಟಾಗುತ್ತೆ ಅಷ್ಟು ಅನಾಲಿಟಿಕಲಿ ಥಿಂಕ್ ಮಾಡೋಣ. ಇಷ್ಟ ದಿನ ನಾನು ತುಂಬಾ ಅಟ್ಯಾಚ್ ಆದೆ ಇವ್ರಿಗೆ, ಇಷ್ಟ ದಿನ ನಾನು ತುಂಬಾ ಹಚ್ಕೊಂಡೆ, ಎಮೋಷನಲಿ ತುಂಬಾ ಅಟ್ಯಾಚ್ ಆದೆ, ನಂಗೆ ಗೊತ್ತಿಲ್ದೇನೋ ನಾನು ತುಂಬಾ ಫೀಲಿಂಗ್ಸ್ ನ ಇವ್ರ ಮೇಲೆ ನನಗೆ ತುಂಬಾ ಫೀಲಿಂಗ್ಸ್, ಲವ್ ಎಲ್ಲ ಸ್ಟಾರ್ಟ್ ಆಯ್ತು. ಬಟ್ ಎಲ್ಲೋ ಒಂದ್ ಕಡೆ ಇವಾಗ ಟೈಮ್ ಬಂದಿದೆ, ನಾನು ಡೈರೆಕ್ಟ್ ಆಗಿ ನಾನು ಕ್ವೆಶನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ನಾನು ಇದನ್ನ ಇದರ್ ತಗೊಂಡ್ ಹೋಗ್ಬೇಕು ಇಲ್ಲ ಎಂಡ್ ಮಾಡ್ಬೇಕು. ಸೊ ಇಟ್ಸ್ ಲೈಕ್ ಹೆಂಗಿದ್ದೀರಾ ಗೊತ್ತಾ, ಐ ಗೆಸ್ ಇದು ನಿಮ್ಮ ಒಂದು ಝೋಡಿಯಾಕ್ ಸೈನ್ ಅನ್ಸ್ತಾ ಇದೆ ಗ್ರೂಪ್ 1. ಅಂದ್ರೆ ನಿಮ್ಮ ಝೋಡಿಯಾಕ್ ಸೈನ್ ಅಕ್ವೇರಿಯಸ್, ಜೆಮಿನಿ ಅಥವಾ ಲೀಬ್ರಾ.
ಅಂದ್ರೆ ಕುಂಭರಾಶಿ, ಮಿಥುನ ರಾಶಿ, ತುಲಾ ರಾಶಿ ಆಗಿದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್ ಇದು ನಿಮ್ ಎನರ್ಜಿ ಅಂತ. ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಎನರ್ಜಿ ಆಗಿದ್ರೆ ಅವರು ಇಂಥ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ. ಅಂದ್ರೆ ಜಾಸ್ತಿ ಎಮೋಷನಲಿ ಥಿಂಕ್ ಮಾಡೋದ್ ಬೇಡ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಥಿಂಕ್ ಮಾಡೋಣ. ಏನಿದೆ ವಿಷಯ ಅದನ್ನ ಡೈರೆಕ್ಟ್ ಆಗಿ ಮಾತಾಡೋಣ. ಬೇಕಾ ಬೇಕು, ಬೇಡವಾ ಬೇಡ. ಕಟ್ ಆಫ್ ಅಂದ್ರೆ ಕಟ್ ಆಫ್ ಮಾಡೋದು, ಮಾತಾಡೋದ್ ಬೇಡ, ಮಾತಾಡ್ಸೋದ್ ಬೇಡ ಅಂದ್ರೆ ಮಾತಾಡ್ಸೋದ್ ಬೇಡ. ಸೊ ಈ ತರ ಲೈಕ್ ಎಮೋಷನ್ಸ್ ಅನ್ನೋದು ಒಂಥರ ತುಂಬಾ ಕಡಿಮೆ ಆಗೋಗ್ಬಿಟ್ಟಿದೆ, ಮರ್ತು ಬಿಟ್ಟಿದ್ದಾರೆ ಅಥವಾ ನೀವು ಮರ್ತು ಬಿಟ್ಟಿದ್ದೀರಾ. ತುಂಬಾ ಕ್ಲಾರಿಟಿ ಬೇಕು, ತುಂಬಾ ಎಷ್ಟೋ ವಿಷಯಗಳಿಗೆ ಕ್ಲಾರಿಟಿ ನಿಮ್ಮಿಬ್ರಿಗೂ ಈ ಕನೆಕ್ಷನ್ ಬಗ್ಗೆ ಇಲ್ಲ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಆಯ್ತಾ, ಗ್ರೂಪ್ 1. ಆಲ್ ರೈಟ್. ಸೊ ನೆಕ್ಸ್ಟ್ ನೋಡೋಣ ಅವರ ಥಾಟ್ಸ್ ನಿಮ್ ಮೇಲೆ. ದೇರ್ ಈಸ್ 5 of swords. 5 of swords ಇಲ್ಲಿರ್ಲಿ. ಇದ್ರ ಜೊತೆಗೆ ನಿಮಗೊಂದು ಲವ್ ಮೆಸೇಜ್. ಐ ಡೋಂಟ್ ನೋ ವೇರ್ ಟು ಸ್ಟಾರ್ಟ್. ಓಕೆ, ಇದೆಲ್ಲ ನೋಡಿದ್ರೆ ಏನ್ ಅನ್ಸ್ತಾ ಇದೆ ಗೊತ್ತಾ ಗ್ರೂಪ್ 1, ಏನೋ ಒಂದ್ ದೊಡ್ಡ ಜಗಳ ಆಗಿದೆ ನಿಮ್ಮಿಬ್ರು ಮಧ್ಯ ಆಲ್ರೆಡಿ. ಲೈಕ್ ತುಂಬಾ ದೊಡ್ಡ ಮನಸ್ತಾಪಗಳಾಗಿರಬಹುದು. ಇದರಲ್ಲಿ ಬೇಡ ಬೇಡ ಅಂದ್ರು ಕೆಲವೊಂದೊಂದು ಹೊರಗಡೆ ಜನರು ಇನ್ವಾಲ್ವ್ ಆಗಿದ್ದಾರೆ. ಹೊರಗಡೆ ಜನರು ಅವರ ಕೆಲವೊಂದೊಂದು ಥಾಟ್ಸ್ ನಿಮ್ಮ ಪರ್ಸನ್ ತಲೆಗೆ ಹಾಕ್ಬಿಟ್ಟು ಅದನ್ನ ನಿಮ್ಮ ಪರ್ಸನ್ ಜಗಳ ಮಾಡ್ತಾ ಇರೋದು, ಅದರಿಂದ ನಿಮ್ಮ ಪರ್ಸನ್ ಒಂಥರ ಕಿರಿಕಿರಿ ಮಾಡ್ಕೊಂತ ಇರೋದು, ಆ ತರ ನೋಡ್ತಾ ಇದೀನಿ. ತುಂಬಾ ದೊಡ್ಡ ಜಗಳ ಆಗಿದೆ. ತುಂಬಾ ಏನೇನೋ ಮಾತಾಡ್ಕೊಂಡಿದೀರಾ. ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಏನೇನೋ ಮಾತಾಡ್ಕೊಂಡಿದೀರಾ. ಅವ್ರು ನಿಮಗೇನೋ ಅಂದಿದ್ದಾರೆ, ನೀವು ಅವ್ರಿಗೇನೋ ಅಂದಿದ್ದೀರಾ. ಎಲ್ಲೋ ಒಂದ್ ಕಡೆ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಈ ರಿಲೇಶನ್ಶಿಪ್ ಇಂದ ಅದು ನಿಮಗೆ ಸಿಕ್ಕಿಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಅಷ್ಟೇ ನೀವ್ ಹೇಳೋದಕ್ಕೆಲ್ಲ ನಾನು ಎಸ್ ಅನ್ನಕ್ ಆಗಲ್ಲ, ಆ ತರ ಒಂದ್ ಸಿಚುವೇಶನ್ ಅಲ್ಲಿ ಇತ್ತು ಅನ್ಸುತ್ತೆ. ಅಂಡ್ ಈ ಮೆಸೇಜ್ ನೋಡ್ಬೋದು. ಐ ಡೋಂಟ್ ನೋ ವೇ ಟು ಸ್ಟಾರ್ಟ್. ಅಂದ್ರೆ ಯಾರಿಗೋ ತಪ್ಪಿನ ಅರಿವಾಗ್ತಾ ಇದೆ, ಈ ಪರ್ಸನ್ಗೆ ತಪ್ಪಿನ ಅರಿವಾಗ್ತಾ ಇದೆ. ಅಂದ್ರೆ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ನಾನಿವಾಗ ಮೇ ಬಿ ಅವ್ರಿಗೆ ಒಂಥರ ರಿಯಲೈಸ್ ಆಗ್ತಾ ಇದೆ, ನನ್ ಕಡೆಯಿಂದ ತಪ್ಪಿತ್ತು, ನನ್ ಕಡೆಯಿಂದ ಆ ಎಮೋಷನಲ್ ಫೀಲ್ ಅನ್ನೋದನ್ನ ನಾನು ಮರ್ತು ಬಿಟ್ಟೆ. ಎಲ್ಲೋ ಒಂದ್ ಕಡೆ ನಾನು ನನಗ್ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ ಹೋಗ್ಬಿಟ್ಟು ಆ ಒಂದು ಎಮೋಷನಲ್ ವೇ ಅಲ್ಲಿ ಥಿಂಕ್ ಮಾಡೋದು, ಎಮೋಷನಲ್ ವೇ ಅಲ್ಲಿ ಯೋಚನೆ ಮಾಡೋದು, ನಿಜವಾಗ್ಲೂ ಆ ಕೇರು, ಆ ಕನ್ಸರ್ನ್ ನನ್ ಬಗ್ಗೆ ಇವ್ರು ತೋರ್ಸಿದ್ದು ಅದನ್ನೆಲ್ಲ ನಾನು ಮರ್ತು ಬಿಟ್ಟೆ. ಹಿಂಗೆ ಏನೋ ಒಂಥರ ಗಿಲ್ಟ್ ಇದೆ. ನಾನು ಇವಾಗ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವ್ರನ್ನ ರಿಜೆಕ್ಟ್ ಮಾಡ್ಬಿಟ್ರೆ ಅನ್ನೋ ಒಂದು ಗಿಲ್ಟ್ ಇದೆ. ಅಂಡ್ ಪಾಸ್ಟ್ ಅಲ್ಲಿ ಏನೇನೆಲ್ಲ ಆಯ್ತು ಅದ್ರ ಬಗ್ಗೆ ಸ್ವಲ್ಪ ಭಯ ಇದೆ ಇವರಿಗೆ. ಅಂದ್ರೆ ನಾನು ಹೋದ್ರೆ ಅವ್ರನ್ನ ಆಕ್ಸೆಪ್ಟ್ ಮಾಡ್ತಾರ, ಅಥವಾ ಎಲ್ಲೋ ಒಂದ್ ಕಡೆ ಮುಂಚೆ ಆಗಿದ್ದ ಕೆಲವು ಜಗಳಗಳು, ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು, ಕೆಲವೊಂದೊಂದು ಮಾತುಗಳು ಅದನ್ನ ಅವ್ರು ನೆನಪಿಸ್ಕೊಂತ ಇದಾರೆ. ಅಂದ್ರೆ ಅವ್ರು ಇನ್ನೂ ಓವರ್ಕಮ್ ಮಾಡಿಲ್ಲ ಕಂಪ್ಲೀಟ್ ಆಗಿ. ಏನೇನೆಲ್ಲ ಆಯ್ತು ನಿಮ್ಮಿಬ್ರು ಮಧ್ಯದಲ್ಲಿ, ಮೇ ಬಿ ಪಾಸಿಬಿಲಿಟಿ ಇದೆ ಗ್ರೂಪ್ 1 ನೀವು ಜಗಳ ಆಡ್ಬಿಟ್ಟು ಅಥವಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ನೀವಿಬ್ರು ದೂರ ಆಗಿರೋ ಪಾಸಿಬಿಲಿಟಿ ಇದೆ. ಓಕೆ, ವಿತೌಟ್ ಎನಿ ಡೌಟ್. ಎಲ್ಲೋ ಒಂದ್ ಕಡೆ ಕಂಪ್ಯಾಟಿಬಿಲಿಟಿ ಕಂಪ್ಲೀಟ್ ಆಗಿ ಮ್ಯಾಚ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಏನೇ ಲವ್ ಇದ್ರೂನು, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಬಂದಾಗ ತುಂಬಾ ಕಡಿಮೆ ನೋಡ್ತಾ ಇರೋದು ನಾನಿಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನೋದು ತುಂಬಾ ಕಡಿಮೆ. ಅಂಡ್ ತುಂಬಾ ಜನರದು ಇನ್ವಾಲ್ವ್ಮೆಂಟ್ ಇತ್ತು ಇದರಲ್ಲಿ. ಅಂದ್ರೆ ನಿಮ್ಮಿಬ್ರು ಜಗಳ ಆಗೋದಕ್ಕೆ ಕಾರಣ ನೀವಿಬ್ರು ಮಾತ್ರ ಅಲ್ಲ, ಕೆಲವು ಹೊರಗಡೆ ಜನರದ್ದು ಇನ್ವಾಲ್ವ್ಮೆಂಟ್, ಹೊರಗಡೆ ಪೀಪಲ್ ಅನ್ನೆಸೆಸರಿಯಾಗಿ ಇನ್ವಾಲ್ವ್ ಆಗಿದ್ದು, ನಿಮಗೆ ಕೆಲವೊಂದು ಒಪಿನಿಯನ್ಸ್ ನಿಮ್ಮ ಪಾರ್ಟ್ನರ್ಗೆ ನಿಮ್ ಬಗ್ಗೆ ಹೇಳಿರೋದಾಗಿರ್ಬೋದು, ಶೇರ್ ಮಾಡ್ಕೊಂಡಿರೋದಾಗಿರ್ಬೋದು. ಸೊ ಈ ತರ ಸಿಚುವೇಶನ್ ಮೇನ್ ಆಗಿ ನಾನು ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದ್ ಕಡೆ ಥಾಟ್ಸ್ ಅಂತ ಬಂದಾಗ ಒಂದ್ ಸ್ವಲ್ಪ ಭಯ ಇದೆ, ಎಲ್ಲಿ ನೀವು ರಿಜೆಕ್ಟ್ ಮಾಡ್ಬಿಡ್ತಿರೋ. ಇವಾಗ ಇಟ್ಸ್ ಫಾರ್ ಎನ್ ಎಕ್ಸಾಂಪಲ್, ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಏನೋ ಕಳ್ಸೋಣ, ಬಟ್ ಎಲ್ಲಿ ನೀವು ಆಕ್ಸೆಪ್ಟ್ ಮಾಡ್ಲೇ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ. ಮೆಸೇಜ್ ಏನೋ ಮಾಡ್ಬೋದು, ನಾನು ಸ್ಟಾರ್ಟ್ ಮಾಡ್ಬೋದು, ಬಟ್ ಅವ್ರ ರೆಸ್ಪಾನ್ಸೇ ಮಾಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ. ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ನಿಮ್ಮ ಪ್ರಕಾರ ನಿಮ್ಮ ಒಂದು ಸಿಚುವೇಶನ್ ಬಂದ್ರೆ ಯು ಆರ್ ವೆರಿ ಮಚ್ ಶೋರ್. ಅಂದ್ರೆ ಇವರು ನಿಮ್ಮ ಪಾರ್ಟ್ನರ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವ್ರೊಂದು ಎಫರ್ಟ್ ಹಾಕೋವರೆಗೂ ನಾನೊಂದು ಹೆಜ್ಜೆನೂ ಮುಂದೆ ಇಡಲ್ಲ. ಹಿಂಗಿದ್ದೀರಾ ನೀವು, ಸ್ವ್ಯಾಗ್ ಅಂತ ನಿಮಗೆ ನೀವೇ ಟೈಟಲ್ ಹಾಕೋಬಿಟ್ಟಿದ್ದೀರಾ. ಸೊ ಓಕೆ, ನೆಕ್ಸ್ಟ್ ಲೆಟ್ಸ್ ಸಿ ಅವರ ಎಮೋಷನ್ಸ್ ನೋಡೋಣ, ಅವರ ಫೀಲಿಂಗ್ಸ್ ನೋಡೋಣ. ಏನಾದ್ರು ಹಿಡನ್ ಫೀಲಿಂಗ್ಸ್ ಇದೆಯಾ? ಸಾರಿ ಗೈಸ್, ಏನಾದ್ರು ಹಿಡನ್ ಫೀಲಿಂಗ್ಸ್ ಇದೆಯಾ?
ಮುಚ್ಚಿಡ್ತಾ ಇದ್ದಾರಾ, ಅವ್ರಿಗೆ ನಿಮ್ಮೇಲೆ ಇನ್ನೂ ಅದೇ ತರ ಭಾವನೆಗಳು ಇದೆಯಾ? ಲೆಟ್ಸ್ ಸಿ. ಓಕೆ, ಗ್ರೂಪ್ 1, there is 5 of cups. 5 of cups with message, I need to hold back my true feelings for you. Okay, I don't know, I feel ಇವ್ರಿಗೆ ಇನ್ನೂ ಫೀಲಿಂಗ್ಸ್ ಇದೆ, ಇನ್ನೂ ಎಮೋಷನ್ಸ್ ಇದೆ ನಿಮ್ಮ ಮೇಲೆ, ಇನ್ನೂ ನಿಮ್ಮ ಮೇಲೆ ಅದೇ ತರ ಭಾವನೆಗಳಿದೆ. ಮೇ ಬಿ ಅವ್ರದನ್ನ ಮುಚ್ಚಿಡ್ತಾ ಇರ್ಬೋದು ಅಷ್ಟೇ. ವಿತೌಟ್ ಎನಿ ಡೌಟ್ ಫೀಲಿಂಗ್ಸ್ ಅನ್ನೋದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಅವ್ರು ಅದನ್ನ ಹೈಡ್ ಮಾಡ್ತಾ ಇದ್ದಾರೆ, ದಟ್ಸ್ ಇಟ್. ಬಟ್ ಫೋರ್ಸ್ಫುಲಿ ಹೈಡ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ, ಅವ್ರ ಲೈಫಲ್ಲಿ ಬೇರೆ ಯಾರು ಬಂದಿರ್ಬೋದೇನೋ, ಅಥವಾ ತುಂಬಾ ವರ್ಷಗಳನ್ನೇ ಆಗಿರ್ಬೋದು ನಿಮ್ಮ ಈ ಒಂದು ಬಾಂಡಿಂಗ್ ಬ್ರೇಕ್ ಆಗಿ, ಬಾಂಡಿಂಗ್ ಸೆಪರೇಷನ್ ಆಗಿ ತುಂಬಾ ವರ್ಷಗಳಾಗಿರ್ಬೋದು. ನಿಮ್ಮ ಲೈಫಲ್ಲಿ ಬೇರೆಯವ್ರು ಬಂದಿರ್ಬೋದು, ಅಥವಾ ಅವ್ರ ಲೈಫಲ್ಲಿ ಬೇರೆಯವ್ರು ಬಂದಿರ್ಬೋದು. ಸೊ ಅವ್ರಿಗೆ ಒಂಥರ ಥಾಟ್ಸ್ ಇದೆ, ನೀವು ಕಂಪ್ಲೀಟ್ ಆಗಿ ಮೂವ್ ಆನ್ ಆಗಿದ್ದೀರಾ, ಅಥವಾ ನಿಮ್ ಲೈಫಲ್ಲಿ ಇನ್ನೊಬ್ರು ಯಾರು ಇದ್ದಾರೆ, ಅಥವಾ ಅವ್ರ ಲೈಫಲ್ಲಿ ಇನ್ನೊಬ್ರು ಯಾರು ಇದಾರೇನೋ, ಆ ತರ ಒಂದು ಸಿಚುವೇಶನ್ ನೋಡ್ತೇನೆ. ಸೊ 5 of cups ಅಂದ್ರೆ ಡೆಫಿನೆಟ್ಲಿ he or she is missing you. Group 1, without any doubt. ಓಕೆ, ಬಿಕಾಸ್ 5 of cups ಅಂದ್ರೆ ಅವ್ರು ಮೂವ್ ಆನ್ ಆಗಿಲ್ಲ. ಇನ್ ಕೇಸ್ ನಿಮ್ಮ ಕ್ವೆಶನ್ ಏನಾದ್ರು ಇದ್ರೆ, ನನ್ನಿಂದ ಅವ್ರು ಮೂವ್ ಆನ್ ಆಗಿದಾರ, ನನ್ನ ಮೆಮೊರೀಸ್ನೆಲ್ಲ ಮರ್ತು ಬಿಟ್ರನ್ನು, ಇಟ್ಸ್ ಲೈಕ್ ಎವ್ರಿ ಡೇ ಅವ್ರು ನಿಮ್ ಬಗ್ಗೆ ನೆನಪಿಸ್ಕೊಂತಾರೆ, ನಿಮ್ ಬಗ್ಗೆ ಬೇಜಾರಾಗುತ್ತೆ, ಹೋಯ್ತಲ್ಲ ಕನೆಕ್ಷನ್ ಅನ್ನೋ ಒಂದು ಬೇಜಾರಿದೆ. ಐ ಡೋಂಟ್ ನೋ, ಅವ್ರ ಲೈಫ್ ಏನೋ ಒಂಥರ ಮೂವ್ ಆನ್ ಆಗಿದ್ದಾರೆ ಅಂದ್ರೆ, ಇಟ್ಸ್ ಲೈಕ್ ಇನ್ನೂ ಚೇಂಜಸ್ ಆಗಿದೆ, ಅವ್ರು ಇನ್ನೊಬ್ರನ್ನ ಮೀಟ್ ಆಗಿರಬಹುದು, ಬಟ್ ಸ್ಟಿಲ್ ಹೀಲ್ ಆಗಿಲ್ಲ, ಕಂಪ್ಲೀಟ್ ಆಗಿ ಹೀಲ್ ಆಗಿಲ್ಲ. ಆ ಒಂದು ಮೂಮೆಂಟ್ಸ್, ನೀವಿಬ್ರು ಮಾಡಿರೋ ಮೆಮೊರೀಸ್, ಅದನ್ನೆಲ್ಲ ನೆನಪಿಸ್ಕೊಂತ ಇರ್ತಾರೆ. ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ಇಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಯಾರೋ ಒಬ್ರು ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ, ನಿಮ್ ಲೈಫಲ್ಲಿ ಬೇರೆ ಯಾವ್ದಾದ್ರು ಒಂದು ನ್ಯೂ ಪಾರ್ಟ್ನರ್ ಬಂದಿದ್ದಾರೆ ಅಂದ್ರೆ, ಮೇ ಬಿ ಇದು ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ಮೇ ಬಿ ಅದೊಂದು ರೀಸನ್ಗೆ ಅವ್ರ ಎಮೋಷನ್ಸ್ ನಿಮ್ ಬಗ್ಗೆ ಹೋಲ್ಡ್ ಮಾಡ್ತಾ ಇದ್ದಾರೆ, ತುಂಬಾ ಹಿಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತೀನಿ. ಬಟ್ ಇಟ್ಸ್ ಮೋರ್ ಲೈಕ್ ಅವ್ರ ಲೈಫಲ್ಲೂ ಅಷ್ಟೇ ಯಾರೋ ಒಬ್ರು ನ್ಯೂ ಪರ್ಸನ್ ಬಂದಿದ್ದಾರೆ. ಬಟ್ ಸ್ಟಿಲ್ ಈವನ್ ಅವ್ರೊಂದು ನ್ಯೂ ರಿಲೇಶನ್ಶಿಪ್ ಅಲ್ಲಿ ಇದ್ರೂನು ನಿಮ್ ಬಗ್ಗೆ ಇರೋ ಒಂದು ಎಮೋಷನ್ಸ್ ಇನ್ನೂ ಮುರಿದಿಲ್ಲ, ಅವರು ಕಂಪ್ಲೀಟ್ ಆಗಿ ಹೋಗಿಲ್ಲ. She or he is still remembering you without any doubt. Okay, so I don't know ನಿಮ್ಮಿಬ್ರು ಮಧ್ಯೆ ಅಂತದ್ದು ಏನಾಯ್ತು ಅಂತ, ಬಟ್ ಇಟ್ಸ್ ಲೈಕ್ ಟೈಮ್ ಆಗೋಗ್ಬಿಟ್ಟಿದೇನೋ ಆ ತರ ಫೀಲ್ ಆಗ್ತಾ ಇದೆ. ಈ ಕನೆಕ್ಷನ್ಗೆ ತುಂಬಾ ಟೈಮ್ ಆಗೋಗ್ಬಿಟ್ಟಿದೆಯೇನೋ, ಎಕ್ಸ್ಪೈರಿ ಡೇಟ್ ಆಗೋಗ್ಬಿಟ್ಟಿದೆ, ಮತ್ತೆ ಸ್ಟಿಲ್ ಆ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರೋರ್ ತರ ಆ ತರ ಫೀಲ್ ಆಗ್ತಾ ಇದೆ. ಅಂದ್ರೆ ಮೇ ಬಿ ನಿಮ್ ಇಬ್ರಿಗೆ ಸಿಕ್ಕಿದ ಒಂದು ಆಪರ್ಚುನಿಟೀಸ್ಗಳನ್ನ ನೀವು ಲೂಸ್ ಮಾಡ್ಕೊಂಡಿರೋದನ್ನ ನೋಡ್ತಾ ಇದೀನಿ. ಒಂದ್ ಬೆಟರ್ ಟೈಮ್ ಇತ್ತು ನಿಮಗೆ ಇಬ್ರನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ, ಇಬ್ರಿಗೊಬ್ರು ಮಾತಾಡ್ಸಿ ಸರಿ ಮಾಡ್ಕೊಳ್ಳೋದಕ್ಕೆ, ಎಲ್ಲದಕ್ಕೂ ಒಂದು ಬೆಟರ್ ಟೈಮ್ ಇತ್ತು ನಿಮಗೆ, ಬೆಟರ್ ಆಪರ್ಚುನಿಟಿ ಇತ್ತು. ಬಟ್ ಅವಾಗ ಸರಿ ಮಾಡ್ಕೊಂಡಿಲ್ಲ. ಬಟ್ ಇವಾಗ ಟೈಮ್ ಎಲ್ಲ ಹೋದ್ಮೇಲೆ, ಇವಾಗ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದಂತಾರಲ್ವಾ, ಸೊ ಆ ತರ ಆಗ್ತಾ ಇದೆ. ಆ ಸಿಚುವೇಶನ್ ನೋಡ್ತಾ ಇದೀನಿ ನಾನು. ಸೊ ಲೆಟ್ಸ್ ಸಿ, ಅವರ ಇಂಟೆನ್ಷನ್ ಏನಾದ್ರು ಇದೆಯಾ ನಿಮಗೆ, ಲೈಕ್ ನಿಮ್ನ ಮೀಟ್ ಆಗೋದಕ್ಕಾದ್ರೂ ಆಗ್ಲಿ, ಎನಿಥಿಂಗ್ ಪ್ಲಾನ್ ಏನಾದ್ರು ಇಟ್ಕೊಂಡಿದಾರಾ ನಿಮ್ನ ಮೀಟ್ ಆಗೋದಕ್ಕಾದ್ರೂ ಆಗ್ಲಿ, ಏನಾದ್ರು ನೋಡೋಣ. ಗ್ರೂಪ್ 1, ದೇರ್ ಈಸ್ ಕ್ವೀನ್ ಆಫ್ ವಾಂಡ್ಸ್. ಓಕೆ, ಡೆಫಿನೆಟ್ಲಿ ಈ ಪರ್ಸನ್ ನಿಮ್ನ ಮೀಟ್ ಆಗ್ಬೇಕು ಅಂತ ಇದ್ದಾರೆ. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಅಂದ್ರೆ ಒಂದು ಬ್ರೇವ್ ಪರ್ಸನ್ ಬಗ್ಗೆ ಹೇಳುತ್ತೆ. ಇನ್ ಕೇಸ್ ಅವರ ಒಂದು ಝೋಡಿಯಾಕ್ ಸೈನ್ ಮೇಷರಾಶಿ, ಧನಸ್ಸು ರಾಶಿ ಮತ್ತೆ ಸಿಂಹ ರಾಶಿ ಆಗಿದ್ರೆ, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್ ಅವರಿಗೆ ನಿಮ್ನ ಮೀಟ್ ಮಾಡಬೇಕು. ಬಿಕಾಸ್ ಅವರಲ್ಲಿ ಒಂದು ಬಿಗ್ ಟ್ರಾನ್ಸ್ಫಾರ್ಮೇಶನ್ ನೋಡಿದೀನಿ ನಾನು. ಮುಂಚೆ ತುಂಬಾ ಎಮೋಷನಲ್ ಆಗಿದೆ, ಅಂದ್ರೆ ಡೀಪ್ ಇನ್ಸೈಡ್ ಅವ್ರು ಇನ್ನೂ ಎಮೋಷನಲ್ಲೇ, ಬಟ್ ಹೊರಗಡೆ ಜನರಿಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ, ತುಂಬಾ ಬ್ರೇವ್ ಆಗಿದ್ದೀನಿ, ತುಂಬಾ ಧೈರ್ಯವಂತೆ ನಾನು, ಹಿಂಗೆಲ್ಲ ಒಂದಷ್ಟು ತೋರಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಒಂದು ಥಾಟ್ ಇದೆ ಅವರಿಗೆ, ನಿಮ್ನ ಮೀಟ್ ಆಗ್ಬೇಕು, ನಿಮ್ ಜೊತೆ ಕನೆಕ್ಟ್ ಆಗ್ಬೇಕು. ಬಿಕಾಸ್ ಆ ಒಂದು ಅಟ್ರಾಕ್ಷನ್ ಇದೆಯಲ್ಲ, ಅದು ಇನ್ನೂ ಇದೆ. ಈವನ್ ದೋ ನಿಮ್ಮಿಬ್ರು ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಏನೇ ಜಗಳಗಳಾಗಿರ್ಬೋದು, ಬಟ್ ಫಸ್ಟ್ ಟೈಮ್ ನೀವಿಬ್ರು ನೋಡ್ಕೊಂಡಾಗ ಒಂದು ಅಟ್ರಾಕ್ಷನ್ ಆಗಿತ್ತಲ್ವಾ, ಲವ್ ಅಟ್ ಫಸ್ಟ್ ಸೈಟ್ ಆಗಿತ್ತು ಅನ್ಸ್ತಾ ಇದೆ. ಗ್ರೂಪ್ 1 ನಿಮ್ಮಿಬ್ರದು ಆ ಒಂದು ಅಟ್ರಾಕ್ಷನ್ ಆಗಿತ್ತಲ್ವಾ, ಅದಿನ್ನೂ ಇದೆ.
ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗಿಲ್ಲ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಮೇ ಬಿ ವೆರಿ ಲಾಂಗ್ ಬ್ಯಾಕ್ ಈ ಪರ್ಸನ್ ಮೀಟ್ ಆಗಿದ್ದು, ರೀಸೆಂಟ್ ಆಗಿ ಏನಲ್ಲ. ಅಂಡ್ ಫಸ್ಟ್ ಥಿಂಗ್ ಅವರಲ್ಲಿ ನಿಮಗೆ ಇಷ್ಟ ಆಗಿದ್ದು ಅವರ ಪರ್ಸ್ನಾಲಿಟಿ, ಅವರ ಬಿಹೇವಿಯರ್, ಅವ್ರು ಮಾತಾಡೋ ರೀತಿ, ಅವರ ಫೇಸ್, ಅವರ ಹೈಟ್, ಅವರು ಹಾಕೊಳ್ಳೋ ಬಟ್ಟೆ, ಅವರ ಸ್ಟೈಲ್, ಇದೆಲ್ಲ ನಿಮಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇನ್ನು ಅವ್ರು ಅದೇ ಒಂದು ಪರ್ಸ್ನಾಲಿಟಿನ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ಹಿಯರ್ ಶಿ ಇಸ್ 100% ಶೋರ್. ಇವಾಗ ಅಪ್ರೋಚ್ ಮಾಡಿದ್ರೆ ಏನೋ ಕೈಂಡ್ ಆಫ್ ಥಿಂಗ್ಸ್ 100% ಸರಿ ಆಗಕ್ ಆಗಲ್ಲ, ಬಟ್ ಒಂದ್ ರೇಂಜಿಗೆ ಸರಿ ಆಗ್ಬೋದೇನೋ ಆ ತರ ಒಂದು ಇಂಟೆನ್ಷನ್ ಅಲ್ಲಿ ಇದ್ದಾರೆ. ಸೊ ಡೆಫಿನೆಟ್ಲಿ ಇವರಿಗೆ ನಿಮ್ನ ಮೀಟ್ ಆಗ್ಬೇಕನ್ನೋ ಒಂದು ಪ್ಲಾನ್ ಇದೆ, ನಿಮ್ನ ವೆರಿ ಸೂನ್ ಅಪ್ರೋಚ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ಅವ್ರದ್ದು. ಬಿಕಾಸ್ ನಿನ್ನ ನೋಡಿದಾಗ ಒಂದು ಅಟ್ರಾಕ್ಷನ್ ಇದೆ ಅಲ್ವಾ, ಅದಿನ್ನೂ ಇದೆ, ಅದಿನ್ನೂ ಅಲೈವ್ ಆಗೇ ಇದೆ. ಯಾವುದೇ ಕಾರಣಕ್ಕೂ ಅವ್ರು ನಿಮಗೆ ಬೋರ್ ಆಗಿಲ್ಲ, ಅಥವಾ ನಿಮ್ ಕಂಡ್ರೆ ಅವರಿಗೆ ವೀಕ್ ಫೀಲ್ ಆಗಿಲ್ಲ. ಯಾವುದೇ ಕಾರಣಕ್ಕೂ ಆತರ ಒಂದು ಇವ್ರು ಬೇಡವೇ ಬೇಡ, ನಾನೇ ಬೆಟರು, ಆತರ ಏನು ಫೀಲ್ ಆಗಿಲ್ಲ ಅನ್ನೋದನ್ನ ನೋಡ್ತೀನಿ. ಅವ್ರ ಜೀವನದಲ್ಲಿ ಎಷ್ಟೇ ಮುಂದೆ ಹೋದ್ರು ಬಟ್ ನಿಮ್ಮನ್ನ ಅವ್ರು ಮರ್ತಿಲ್ಲ. ಯು ಆರ್ ಸ್ಟಿಲ್ ದೇರ್. ಏನೇ ಮನಸ್ತಾಪ ಆದ್ರೂ, ಏನೇ ಫ್ರೆಂಡ್ಸ್ ಜೊತೆ ನಾನು ಮೂವ್ ಆನ್ ಆದೆ, ಹಂಗೆ ಹಿಂಗೆ ಏನೇ ಹೇಳ್ಕೊಂಡ್ರು, ಬಟ್ ಡೀಪ್ ಇನ್ಸೈಡ್ ನಿಮ್ ಬಗ್ಗೆ ಇದೆ ಅವರಿಗೆ ಆ ಒಂದು ಕಾಳಜಿ ಇದೆ. ಮೇ ಬಿ ಅವ್ರಿಗೆ ಒಂದ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸಡನ್ಲಿ ಆಕ್ಸಿಡೆಂಟಲಿ ಸಿಗೋಣ ನಾವಿಬ್ರು, ಪ್ಲಾನ್ ಮಾಡಿ ಸಿಗ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ಯೂನಿವರ್ಸೇ ನನ್ನೆಲ್ಲ ಅಟ್ಲೀಸ್ಟ್ ಸ್ವಲ್ಪ ಪುಷ್ ಮಾಡ್ಬೋದು, ಯೂನಿವರ್ಸೇ ನಮ್ಮಿಬ್ರನ್ನ ಕನೆಕ್ಟ್ ಮಾಡಿಸ್ಬೋದಲ್ವಾ. ಯಾವ್ದಾದ್ರು ಒಂದು ಫಂಕ್ಷನ್ ಅಲ್ಲಿ, ಯಾವ್ದಾದ್ರು ಒಂದು ಈವೆಂಟ್ ಅಲ್ಲಿ, ಯಾವ್ದಾದ್ರು ಒಂದಷ್ಟು ಆರ್ಗನೈಸೇಷನ್ಸ್ ಅಲ್ಲಿ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗೋ ಪಾಸಿಬಿಲಿಟೀಸ್ ಇದೆಯಾ, ಲೈಕ್ ಹಿಂಗೆಲ್ಲ ಒಂದಷ್ಟು ತರ ಯೋಚನೆ ಮಾಡ್ತಾ ಇದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಅವರ ಒಂದು ಗ್ರೋತ್, ಎಷ್ಟು ಮಟ್ಟಿಗೆ ಅವ್ರು ಗ್ರೋತ್ ಆಗಿದ್ದಾರೆ ಅದನ್ನ ಅವ್ರು ನಿಮಗೆ ಹೇಳ್ಕೋಬೇಕು. ಅವ್ರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಯ್ತು ನೀವು ಹೋದ್ಮೇಲೆ, ಅದ್ರ ಬಗ್ಗೆನೇ ಅವ್ರು ನಿಮ್ ಜೊತೆ ಡಿಸ್ಕಸ್ ಮಾಡ್ಬೇಕು. ಎಲ್ಲ ಒಂದ್ ಕಡೆ ಸ್ವಲ್ಪ ಶೋ ಆಫ್ ಮಾಡ್ಬೇಕು, ಹಿಂಗೆಲ್ಲ ಒಂದಷ್ಟು ಯೋಚನೆ ಇದೆ ಅವರಿಗೆ ಅನ್ನೋದನ್ನ ನೋಡ್ತೀನಿ. ಬಟ್ ಐ ಗೆಸ್ ಆ ಕಮಿಟ್ಮೆಂಟ್, ಮತ್ತೆ ಕಮಿಟ್ ಆಗೋಣ, ರಿಕಾನ್ಸಿಲಿಯೇಷನ್ ಆಗೋಣ, ಮತ್ತೆ ಒಂದು ರಿಲೇಶನ್ಶಿಪ್ ಬರೋಣ, ಈ ಒಂದು ಇಂಟೆನ್ಷನ್ ಇಲ್ಲ. ಇಟ್ಸ್ ಲೈಕ್ ಅವರ ಒಂದು ಗ್ರೋತ್ ನ ಶೋ ಆಫ್ ಮಾಡೋಣ ಅನ್ನೋ ಒಂದು ಥಾಟ್ ಇದೆ ಬಿಟ್ರೆ ಅವರಿಗೆ ಮತ್ತೆ ನಾನು ಇವರಿಗೆ ಎಮೋಷನಲಿ ಕನೆಕ್ಟ್ ಆಗೋಣ ಅದೆಲ್ಲ ಇಲ್ಲ. ಮೇ ಬಿ ಇಟ್ಸ್ ಬಿಕಾಸ್ ಅವ್ರ ಲೈಫಲ್ಲಿ ಬೇರೆಯವ್ರು ಇರ್ಬೋದೇನೋ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಸೊ ಈ ಕನೆಕ್ಷನ್ಗೆ ಇದ್ ನೋಡೋಣ, ಪ್ರಾಬ್ಲಮ್ಸ್ ನೋಡೋಣ, ಆಬ್ಸ್ಟ್ಯಾಕಲ್ಸ್ ಅಥವಾ ಚಾಲೆಂಜಸ್ ಅಂದ್ರೆ ಏನು, ಅಂದ್ರೆ ಏನ್ ಸ್ಟಾಪ್ ಮಾಡ್ತಾ ಇದೆ ನಿಮ್ಮಿಬ್ರನ್ನ ವಾಪಸ್ ಕನೆಕ್ಟ್ ಆಗೋದಕ್ಕೆ. ಗ್ರೂಪ್ 1, ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳು ಇಷ್ಟ ಆದ್ರೆ ಯು ಗೈಸ್ ನೋ ದಟ್ ರಿಯಲ್ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಒನ್ ಮೋರ್ ಥಿಂಗ್, ಇದನ್ನ ಸ್ಟ್ರೆಸ್ ಮಾಡಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಪರ್ಸನ್ಗೆ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಬರೋ ಇಂಟೆನ್ಷನ್ ಇಲ್ಲ, ಬಟ್ ಸಮ್ಹೌ ಅವರ ಒಂದು ಗ್ರೋತ್ ನ ಶೋ ಆಫ್ ಮಾಡ್ಕೋಬೇಕು, ಅಂದ್ರೆ ಎಲ್ಲೋ ಒಂದ್ ಸ್ವಲ್ಪ ತೋರಿಸ್ಬೇಕು ನಿಮ್ಗಿಂತ ಅವ್ರು ಎಷ್ಟು ಮಟ್ಟಿಗೆ ಗ್ರೋ ಆಗಿದ್ದಾರೆ, ನಿಮ್ಗಿಂತ ಬೆಟರ್ ಲೈಫ್ ಫೀಲ್ ಮಾಡ್ತಾ ಇದ್ದಾರೆ, ಲೈಕ್ ಆ ಒಂದು ಇಂಟೆನ್ಷನ್ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಒಬ್ಸ್ಟಾಕಲ್ಸ್ ಅಂತ ಬಂದ್ರೆ ನೀಡಲ್ ಅಂಡ್ ಥ್ರೆಡ್, ಅ ಸಿನ್ಸಿಯರ್ ವಿಶ್ ವಿಲ್ ಬಿ ಗ್ರಾಂಟೆಡ್. ಓಲ್ಡರ್ ಮ್ಯಾನ್, ಡೀಲಿಂಗ್ಸ್ ಆರ್ ರಿಲೇಶನ್ಶಿಪ್ ವಿತ್ ಅನ್ ಓಲ್ಡರ್ ಮ್ಯಾನ್. ಓಕೆ, ಈ ಓಲ್ಡರ್ ಮ್ಯಾನ್ ಇದೆ ಅಲ್ವಾ, ಇದೊಂದು ಥರ್ಡ್ ಪರ್ಸನ್ ಆಗಿರ್ಬೋದು, ಆಯ್ತಾ. ಪಾಸಿಬಿಲಿಟಿ ಇದೆ ಯಾರೋ ಒಬ್ರು ಥರ್ಡ್ ಪರ್ಸನ್ ಇದ್ದಾರೆ ಈ ರಿಲೇಶನ್ಶಿಪ್ ಅಲ್ಲಿ. ಅಂದ್ರೆ ನೀವಿಬ್ರು ಕನೆಕ್ಟ್ ಆಗೋದಕ್ಕೆ ಈ ಥರ್ಡ್ ಪರ್ಸನ್ ಪ್ರಾಬ್ಲಮ್ ಆಗ್ಬೋದು. ಅಂದ್ರೆ ಯಾರೋ ಒಬ್ರು ಮೂರನೇವರು ಅವಾಗ ಮಧ್ಯದಲ್ಲಿ ಬರ್ತಾರೆ, ಮಧ್ಯದಲ್ಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡೋ ಪಾಸಿಬಿಲಿಟೀಸ್ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಅಂಡ್ ನೀಡಲ್ ಅಂಡ್ ಥ್ರೆಡ್ ಅಂದ್ರೆ ಮೇ ಬಿ ನಿಮ್ ಇಬ್ರಿಗಿರೋ ಒಂದಷ್ಟು ವಿಶಸ್ ನ ಗ್ರಾಂಟ್ ಮಾಡುತ್ತೆ ದೇವರು, ಮಾಡಲ್ಲ ಅಂತ ಅಲ್ಲ, ಬಟ್ ಅದಕ್ಕೆ ಎಷ್ಟು ಮಟ್ಟಿಗೆ ನೀವು ಪೇಷನ್ಸ್ ಆಗಿರ್ತೀರಾ, ಎಷ್ಟು ಮಟ್ಟಿಗೆ ಒಂದು ಕಮಿಟ್ಮೆಂಟ್ ನ ಇಬ್ರಿಗಿಬ್ರು ಕೊಡ್ತೀರಾ, ಅಷ್ಟು ಲೈಕ್ ಯು ಕ್ಯಾನ್ ಕೌಂಟ್. ಇಲ್ಲ ಅಂದ್ರೆ ಇಲ್ಲ. ಇಟ್ಸ್ ಲೈಕ್ ನೀಡಲ್ ಅಂಡ್ ಥ್ರೆಡ್, ಸೂಜಿ ದಾರದಲ್ಲಿ ಬಟ್ಟೆ ಹೊಲಿತಾ ದೊಡ್ಡದಾಗೋದು, ಅಂದ್ರೆ ಒಂದ್ ಬಟ್ಟೆ ಆಗೋದು, ಅದಕ್ಕೊಂದು ಶೇಪ್ ಬರೋದು.
ಬಟ್ ಆ ಒಂದ್ ಶೇಪ್ ಬರ್ಬೇಕಂದ್ರೆ ಏನು ಸಣ್ಣ ಸಣ್ಣದನ್ನು ಹೊಲ್ದ್ಕೊಂಡು ಕೂರ್ಬೇಕು. ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಗ್ರೂಪ್ 1 ಈ ಕನೆಕ್ಷನ್ ಕಮಿಟ್ಮೆಂಟ್ ಹೋಗ್ಬೇಕು ಅಂದ್ರೆ ತುಂಬಾ ಇದರಲ್ಲಿ ವರ್ಕೌಟ್ ಮಾಡ್ಬೇಕು. ತುಂಬಾ ಕಷ್ಟ ಇದೆ, ತುಂಬಾ ಚಾಲೆಂಜಸ್ ಇದೆ, ತುಂಬಾ ಪೇಶನ್ಸ್ ಆಗಿರ್ಬೇಕು. ಹೋಗಿದ್ದು ತಪ್ಪು ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ಒನ್ ಥಿಂಗ್ ಸರಿ ಮಾಡ್ಕೊಂಡ್ರು ಇಬ್ರಲ್ಲಿ ಒಬ್ರು ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ, ಚೇಂಜ್ ಆಗೋದಕ್ಕೆ ರೆಡಿ ಇರಲ್ಲ. ಒಬ್ರು ಅವ್ರ ಈಗೋವನ್ನ ಬಿಟ್ ಬರೋದಕ್ಕೆ ರೆಡಿ ಇರಲ್ಲ, ಅವರ ಒಂದು ಆಟಿಟ್ಯೂಡ್ ನ ಬಿಟ್ ಬರೋದಕ್ಕೆ ರೆಡಿ ಇಲ್ಲ. ನಾನೇ ಗ್ರೇಟ್ ಅನ್ನೋ ಒಂದು ಥಾಟ್ ಇದೆ ಅವರಿಗೆ. ಇದು ನಿಮ್ಮ ಪರ್ಸನ್ಗೆ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವರ ಒಂದು ಥಾಟ್ ಅನ್ನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ನಾನೇ ಗ್ರೇಟು, ನಾನೇ ಬೆಟರು, ನಾನೇ ಲೈಫಲ್ಲಿ ಚೆನ್ನಾಗಿರೋದು, ಹಿಂಗೆಲ್ಲ ಒಂದಷ್ಟು ಯೋಚನೆ ಅವರಿಗಿದೆ. ಅಂಡ್ ಇದು ನಿಮ್ಮ ಐ ಡೋಂಟ್ ನೋ ಅವರ ಪ್ಯಾರೆಂಟ್ಸ್ ಆಗಿರಬಹುದು, ಇದು ಅವ್ರ ಲೈಫಲ್ಲಿ ಯಾರೋ ಒಬ್ರು ಆಗಿರ್ಬೋದು. ಇವರು ಅಡ್ಡ ಬರೋ ಪಾಸಿಬಿಲಿಟಿ ಇದೆ. ನೀವು ಇನ್ ಕೇಸ್ ಅವ್ರನ್ನ ಅಪ್ರೋಚ್ ಮಾಡಿದ್ರೆ, ಅವರಿಂದ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ. ಅಟ್ ದ ಸೇಮ್ ಟೈಮ್ ಈ ಕನೆಕ್ಷನ್ ಇನ್ನು ನೀವು ಒಂದು ಸ್ಟಾರ್ಟಿಂಗ್, ಒಂದು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸಡನ್ ಆಗಿ ಎಲ್ಲದು ಸರಿ ಹೋಗಿ ನೆಟ್ಟಗಾಗೋದು ಇಲ್ಲ, ಅದನ್ನ ನೋಡ್ತಾ ಇಲ್ಲ ನಾನು. ಓಕೆ, ಸೊ ಫೈನಲ್ ಔಟ್ಕಮ್ ನೋಡೋಣ. ಗ್ರೂಪ್ 1 ನಿಮ್ಗೆ ಏನೇ ಔಟ್ಕಮ್ ಬಂದ್ರು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಒನ್ ಥಿಂಗ್, ಓಕೆ. ಸೊ ಲೆಟ್ಸ್ ಸಿ ನಿಮ್ಮಿಬ್ರು ಮಧ್ಯೆ ಒಂದು ರಿಕಾನ್ಸಿಲೇಷನ್ ಆಗುತ್ತಾ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ, ಅಥವಾ ಮತ್ತೆ ಒಂದು ಕನೆಕ್ಷನ್ ಬಿಲ್ಡ್ ಆಗತ್ತಾ, ಏನು ಗೈಡೆನ್ಸ್ ನಿಮಗೆ ಅಂತ ನೋಡೋಣ. ದೇರ್ ಇಸ್ ಡೆತ್. ಓಕೆ, ಸೊ ಗೈಸ್, ಇಟ್ಸ್ ಅ ಕನ್ಫರ್ಮೇಶನ್ ಮೆಸೇಜ್. ನಿಮ್ಮಿಬ್ರು ಮಧ್ಯೆ ಒಂದು ಪ್ರಾಪರ್ ಬಾಂಡಿಂಗ್ ಆಗೋದು ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಇದೆ. ಅಂಡ್ ಮೋರ್ ಓವರ್ ನಿಮಗೆ ಇಲ್ಲಿ ಗೈಡೆನ್ಸ್ ಬಂದ್ಬಿಟ್ಟು ನೀವಿವಾಗ ಒಂದು ನ್ಯೂ ಪರ್ಸನ್ ಆಗ್ಬೇಕು, ನೀವಿವಾಗ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಲೈಫಲ್ಲಿ ಮಾಡ್ಕೋಬೇಕು. ಬಿಕಾಸ್ ಡೆತ್ ಬಂತು ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಹಳೆ ಪ್ಯಾಟರ್ನ್ಸು, ಹಳೇದಾಗಿ ನೀವು ಯಾವ ವ್ಯಕ್ತಿ ಆಗಿದ್ರಿ ಫ್ಯೂ ಮಂತ್ಸ್ ಬ್ಯಾಕ್ ಆಗಿರ್ಬೋದು, ಫ್ಯೂ ಇಯರ್ಸ್ ಬ್ಯಾಕ್ ಆಗಿರ್ಬೋದು, ಇವಾಗ ನೀವು ನ್ಯೂ ಪರ್ಸನ್ ಆಗಿ ಎವಾಲ್ವ್ ಆಗ್ಬೇಕು. ಇವಾಗ ನೀವು ಒಂದು ಹೊಸದ್ರ ಕಡೆ ಟ್ರಾವೆಲ್ ಮಾಡ್ಬೇಕು, ಹೊಸ ಆಪರ್ಚುನಿಟೀಸು, ಹೊಸ ಚೇಂಜಸ್, ಒಂದು ನ್ಯೂ ಯು ಅಂತ ಹೇಳ್ತಾರಲ್ವಾ, ಆ ತರ ಒಂದು ಹೊಸ ಪರ್ಸನ್ ಆಗ್ಬೇಕು. ಎಷ್ಟು ನೀವು ಹಳೆದನ್ನ ಹುಡ್ಕೊಂಡು ಹೋಗ್ತೀರಾ, ಎಷ್ಟು ನೀವು ಹಳೆದನ್ನೇ ಸರಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತೀರಾ, ಅಷ್ಟು ಅಲ್ಲಿ ವರ್ಕೌಟ್ ಆಗಲ್ವೇನೋ ಅನ್ನೋದನ್ನ ನೋಡ್ತೀನಿ. ಬಿಕಾಸ್ ಇಲ್ಲಿ ಸರಿ ಮಾಡ್ಕೊಳ್ಳೋದು ಬೇಕಾದಷ್ಟಿದೆ. ಅಂಡ್ ನಿಮಗೆ ಡೈರೆಕ್ಟ್ ಉತ್ತರಗಳು ಅವರಿಂದ ಏನೂ ಸಿಗಲ್ಲ, ಅದನ್ನ ಎಕ್ಸ್ಪೆಕ್ಟೇ ಮಾಡ್ಬೇಡಿ. ಅಂಡ್ ಅವರ ಸೈಡ್ ಇಂದ ಅವರ ಒಂದು ಈಗೋ ಬಿಟ್ಟು, ಆಟಿಟ್ಯೂಡ್ ಬಿಟ್ಟು ಬರೋದಕ್ಕೆ ಅವರು ರೆಡಿ ಇಲ್ಲ. ಅಂಡ್ ಮೋರ್ ಓವರ್ ಪಾಸಿಬಿಲಿಟಿ ಇದೆ ಅವ್ರು ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ ಅಂತ, ಆರ್ ಎಲ್ಸ್ ನೀವು ಮೂವ್ ಆನ್ ಆಗಿರಬಹುದು. ಸೊ ಇಟ್ಸ್ ಒಂದು ನ್ಯೂ ಪಾತ್ ಕಡೆ, ನ್ಯೂ ಡೈರೆಕ್ಷನ್ ಚೂಸ್ ಮಾಡಬೇಕು ಅಂತ ಗ್ರೂಪ್ 1 ನಿಮಗೆ ಮೆಸೇಜ್ ಬರ್ತಾ ಇರೋದಿಲ್ಲಿ. ಐ ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಗಾಯ್ಸ್. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಂಡ್ ಪರ್ಸನಲ್ ರೀಡಿಂಗ್ ಟೈಮ್ ಅಲ್ಲಿ ಲೈಕ್ ನಾನು ಕಾಲಲ್ಲಿ ವಿಡಿಯೋ ಕಾಲಲ್ಲಿ ಕನೆಕ್ಟ್ ಆಗ್ತೀನಿ, ನನಗೆ ಇದೇ ತರ ಒಂದು ಸ್ಪ್ರೆಡ್ ಮಾಡಿ ನನ್ನ ಮತ್ತೆ ನನ್ನ ಪಾರ್ಟ್ನರ್ದು, ಎಕ್ಸ್ ಪಾರ್ಟ್ನರ್ದು ಅಂತ ನೀವು ಕೇಳ್ಕೊಂಡ್ರೆ ಡೆಫಿನೆಟ್ಲಿ ಸೇಮ್ ಥಿಂಗ್ ನಾವು ರಿಪೀಟ್ ಮಾಡ್ಬೋದು ಅಲ್ವಾ. ಸೊ ಎಸ್, ಆಪ್ಷನ್ಸ್ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಕನ್ನಡದಲ್ಲಿ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು, ನಾನು ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಅಂಡ್ ಇಲ್ಲಿವರೆಗೂ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಲೇಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಗ್ರೂಪ್ ಆರ್ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಗ್ಗೆ ಏನೆಲ್ಲ ಕ್ಲಾರಿಟಿ ಸಿಗುತ್ತೆ ಅಂತ. ಒನ್ ಥಿಂಗ್, ಅಂಡ್ ಪಾಸಿಟಿವ್ ಮೆಸೇಜ್ ಬರ್ಬೋದು, ನೆಗೆಟಿವ್ ಬರ್ಬೋದು, ಅದನ್ನ ವೆರಿ ಪಾಸಿಟಿವ್ ಆಗಿ ತಗೋಬೇಕು ನೀವು, ಆಯ್ತಾ. ರಿಕಾನ್ಸಿಲೇಷನ್ ಆಗುತ್ತೆ ಅಂತ ಬರ್ಬೋದು, ಆಗ್ಲಿಲ್ಲ ಅಂತ ಬರ್ಬೋದು. ಸೊ ಲೆಟ್ ಸಿ ಏನ್ ಬರುತ್ತೆ, ನನಗೂ ಐಡಿಯಾ ಇಲ್ಲ. ಸೊ ನೋಡೋಣ. ಓಕೆ, ಸೊ ಗೈಸ್, ಮೆಸೇಜಿಗೆ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ನನಗೆ ಅದನ್ನ ನನ್ನ ಲೈಫ್ ನಾನು ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು.
ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರು ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಓಕೆ, ಸೊ ಗ್ರೂಪ್ 2 ಲೆಟ್ಸ್ ರಿವೀಲ್. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಕರೆಂಟ್ ಸಿಚುವೇಶನ್, ನಿಮ್ಮಿಬ್ರು ಮಧ್ಯೆ ಫಸ್ಟ್ ಕರೆಂಟ್ ಸ್ಟೇಟ್ ಹೆಂಗಿದೆ, ಕರೆಂಟ್ ಎನರ್ಜಿ ಹೆಂಗಿದೆ ಅಂತ ನೋಡೋಣ. ದೇರ್ ಈಸ್ ಟಿಕ್ ಟಾಕ್ ಅಂದ್ರೆ ಮೇನ್ ಆಗಿ ಇದ್ರಲ್ಲಿ ನೋಡ್ಬೋದು ಟೈಮ್ ಇದೆ, ಇದರಲ್ಲಿ ಕ್ಲಾಕ್ ಇದೆ. ಕ್ಲಾಕ್ ಎಲ್ಲೋ ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ, ಅದನ್ನ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರೋದು. ಐ ಗೆಸ್ ದಿಸ್ ಇಸ್ ಯು ಅನ್ನಿಸ್ತಾ ಇದೆ. ಗ್ರೂಪ್ 2 ಯಾರೆಲ್ಲ ನೋಡ್ತಾ ಇದ್ದೀರಾ, ಅಂದ್ರೆ ಟೈಮ್ ಓಡ್ತಾ ಇದೆ, ಸಿಚುವೇಶನ್ ಓಡ್ತಾ ಇದೆ, ಸಿಚುವೇಶನ್ ಹದ್ಮೀರ್ ಹೋಗ್ತಾ ಇದೆ, ಅದ್ರ ಮಧ್ಯೆ ನಾನು ಅದನ್ನ ಹಿಡ್ಕೊಬೇಕು, ಅದ್ರ ಮಧ್ಯೆ ನಾನು ಇರೋ ಆಪರ್ಚುನಿಟಿನ ಸೇವ್ ಮಾಡ್ಕೋಬೇಕು, ಈ ತರ ಓಡ್ತಾ ಇದೀರಾ ನೀವು. ಇಟ್ಸ್ ಮೋರ್ ಲೈಕ್ ಮೇ ಬಿ ಇಟ್ಸ್ ಆಲ್ಸೋ ಅನ್ ಇಂಡಿಕೇಶನ್ ನಿಮಗೆ ಟೈಮ್ ಓಡ್ತಾ ಇದೆ ಗಾಯ್ಸ್, ಟೈಮ್ ಹಿಂಗ್ ಓಡ್ತಾ ಇದೆ. ನೀವೆಷ್ಟು ಡಿಲೇ ಮಾಡ್ತಾ ಇದ್ದೀರಾ ಈ ಪರ್ಸನ್ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ, ನೀವು ಅದೆಷ್ಟು ಡಿಲೇ ಮಾಡ್ತಾ ಇದ್ದೀರಾ ಅಷ್ಟು ನಿಮಗೆ ಕಷ್ಟ ಇದೆ. ಬಿಕಾಸ್ ಐ ಡೋಂಟ್ ನೋ, ನಿಮ್ಮಿಬ್ರು ಮಧ್ಯ ಇಟ್ಸ್ ಮೋರ್ ಲೈಕ್ ಹೆಂಗ್ ಗೊತ್ತಾ, ಇವಾಗ ಆ ಒಂದು 25 ಏಜ್ ಎಲ್ಲ ಕ್ರಾಸ್ ಆದ್ಮೇಲೆಗೆ ಮನೇಲಿ ಮದ್ವೆ 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 ಅನ್ಕೊಂಡ್ ಕೂರ್ತಾರೆ. ಹುಡುಗಿರಿಗೆ ಆಲ್ಮೋಸ್ಟ್ 25, ಹುಡುಗರಿಗೆ ಆಲ್ಮೋಸ್ಟ್ 28 ಕ್ರಾಸ್ ಆದಾಗ ಮದ್ವೆ ಅಂತ ಹೆಂಗ್ ಕೂರ್ತಾರೆ. ಸೊ ಅದು ಬೇಗ ಈ ಕನೆಕ್ಷನ್ ನಾನ್ ಸೇವ್ ಮಾಡ್ಕೊಬಿಡೋಣ, ಅಥವಾ ಆ ನಿಮ್ಮ ಪರ್ಸನ್ಗೆ ಮದ್ವೆ ಬಗ್ಗೆ ಎಲ್ಲ ಫೋರ್ಸ್ ಮಾಡ್ತಾ ಇರ್ಬೋದು. ಅವರು ಬಿಟ್ಟು ಹೋಗ್ ನಾನು ಇವಾಗ ಟ್ರೈ ಮಾಡ್ಲಿಲ್ಲ, ನಾನು ಇವಾಗ ಎಫರ್ಟ್ ಹಾಕ್ಲಿಲ್ಲ ಅಂದ್ರೆ ಪರ್ಸನ್ ನನ್ ಕೈ ಬಿಟ್ಟು ಹೋಗ್ಬಿಡ್ತಾರೇನೋ, ಹಿಂಗೆಲ್ಲ ಒಂದಷ್ಟು ಯೋಚನೆಗಳು ನಿಮ್ಮ ತಲೆಯಲ್ಲಿದೆ ಮೇನ್ ಆಗಿ. ಗ್ರೂಪ್ 2 ಅಂದ್ರೆ ನಿಮಗೆ ಒಂಥರ ಭಯ ಇದೆ, ಪರ್ಸನ್ ಕೈ ಬಿಟ್ಟು ಹೋಗ್ಬಿಡ್ತಾರೇನೋ, ಯಾಕೋ ನನಗೆ ತುಂಬಾ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಇವ್ರು ನನಗೆ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಏನೋ ಆಗೋಯ್ತು, ಕೈ ಬಿಟ್ಟು ಹೋಗ್ಬಿಡ್ತಾರಾ, ಹಿಂಗೆಲ್ಲ ಒಂದಷ್ಟು ಭಯ ನಿಮಗ್ ಕಾಡ್ತಾ ಇದೆ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ ನಾನು ಗ್ರೂಪ್ 2. ಬಟ್ ಇದನ್ನ ಹಂಗೆ ಹೋಗಕ್ ಬಿಡೋದ್ ಬೇಡ, ನಾನು ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕ್ತೀನಿ, ಐ ವಿಲ್ ಟ್ರೈ ಮೈ ಬೆಸ್ಟ್ ಆತರ ಒಂದು ಸಿಚುವೇಶನ್ ಮೇನ್ ಆಗಿ ನೋಡ್ತಾ ಇದೀನಿ. ಇಲ್ಲ ಅವ್ರ ಆಕ್ಷನ್ ತಗೋಬೇಕಿಲ್ಲ ನಾನ್ ತಗೋಬೇಕು, ಸುಮ್ನೆ ಕೂತ್ರೆ ಇದು ಎಲ್ಲಿಗೂ ಕರ್ಕೊಂಡ್ ಹೋಗಲ್ಲ ನಮ್ನ, ಕೈ ಬಿಟ್ಟು ಹೋಗ್ಬಿಡುತ್ತೆ. ಮೇ ಬಿ ಹೆಂಗಿದ್ದೀರಾ ಅಂದ್ರೆ ಆಲ್ಮೋಸ್ಟ್ ಒಂದು ಪೀಕ್ ಎಂಡ್ ಅಲ್ಲಿ ಇದ್ದೀರಾ, ಒಂದ್ ಹೆಜ್ಜೆ ಮುಂದೆ ಇಟ್ರೆ ಬಿದ್ದೋಗ್ಬಿಡ್ತೀರ, ಹಿಂದೆ ಇಟ್ರೆ ಉಳ್ಕೊಂತೀರ. ಸೊ ಎಷ್ಟಾಗತ್ತೆ ಅಷ್ಟು ಹಿಂದೆ ಇಡಕ್ ಟ್ರೈ ಮಾಡೋಣ. ಇವಾಗ ಒಂಥರ ಟೆಂಪಲ್ ರನ್ ತರ ಹಂಗಾಗೋಗ್ಬಿಟ್ಟಿದೆ ನಿಮ್ ಸಿಚುವೇಶನ್ ಅಂತ ನೋಡ್ತಾ ಇದೀನಿ ಗ್ರೂಪ್ 2. ಅಂದ್ರೆ ಓಡ್ತಾನೆ ಇದೀರಾ, ನೀವು ಎಲ್ಲಿ ನಿಲ್ತೀರಾ ಅಲ್ಲಿ ನಿಮ್ನ ಬಂದು ದೆವ್ವ ಹಿಡ್ಕೊಂಡ್ಬಿಡುತ್ತೆ. ಬಟ್ ಯು ಹ್ಯಾವ್ ನೋ ಅದರ್ ಆಪ್ಷನ್, ನೀವು ಓಡ್ಲೇಬೇಕು ಆ ತರ. ಸೊ ಐ ಡೋಂಟ್ ನೋ, ನಿಮಗೆ ಆಪ್ಷನ್ಸ್ ಇಲ್ಲ ಅಂತ ಅಲ್ಲ, ಬಟ್ ಯಾವುದೋ ಒಂದು ವಿಚಾರದನ್ನ ಸರಿ ಮಾಡಿಸ್ಕೊಳ್ಳೋದಕ್ಕಾದ್ರೂ ಆಗ್ಲಿ, ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಟೈಮ್ ಮೀರ್ ಹೋಗೋದಕ್ಕೂ ಮುಂಚೆ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ, ನಾನು ಅದ್ರ ಬಗ್ಗೆ ನಿಜ ಏನು ಅಂತ ಹೇಳ್ಬಿಡೋಣ, ಈ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ದೇರ್ ಈಸ್ 3 of Swords. ಮುಂಚೆನೆ ಹೇಳ್ದಂಗೆ ಮೇ ಬಿ ಪಾಸಿಬಿಲಿಟಿ ಇದೆ ಒಂದು ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಇತ್ತು ಅಂತ, ಇವಾಗ ಅಲ್ದನೆ ಇದ್ರು ಮೇ ಬಿ ರೀಸೆಂಟ್ ಪಾಸ್ಟ್ ಅಲ್ಲಿ. ಐ ಗೆಸ್ ಗ್ರೂಪ್ 2 ನೀವೇನು ತುಂಬಾ ದಿವಸದಿಂದ ಮಾತಾಡಿಸ್ತಾನೆ ಇರೋದು, ಈ ತರ ಎಲ್ಲ ಸಿಚುವೇಶನ್ ನಾನು ನೋಡ್ತಾ ಇಲ್ಲ. ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲೇ ಇದ್ರಿ ಅನ್ಸುತ್ತೆ, ನೀವಿಬ್ರು ಒಬ್ರಿಗೊಬ್ರು ರೀಸೆಂಟ್ ಆಗಿ ಒಂಥರ ಮಾತಾಡೋದ್ನೆಲ್ಲ ನಿಲ್ಸಿರೋದು. ಅಗೇನ್ ಇಲ್ಲಿ 3 of Swords ಬಂದಿರೋದ್ರಿಂದ ಪಾಸಿಬಿಲಿಟಿ ಇದೆ ಒಂದು ಥರ್ಡ್ ಪರ್ಸನ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದೇನೋ, ಅಥವಾ ನೀವೇ ಒಂದು ಥರ್ಡ್ ಪರ್ಸನ್ ಜಸ್ಟ್ ಆಸ್ ಅ ಫ್ರೆಂಡ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ, ಬಟ್ ಜಸ್ಟ್ ಆಸ್ ಅ ಫ್ರೆಂಡ್ ಆಗಿ ಮೆಸೇಜ್ ಮಾಡ್ತಾ ಇರ್ತೀರಾ. ಅದ್ ನೀವಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಮೆಸೇಜ್ ಮಾಡ್ತಾ ಇರ್ತಾರೆ. ಬಟ್ ಆ ಒಂದು ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಒಂದ್ ಸ್ವಲ್ಪ ಯಾಕೆ ಮೆಸೇಜ್ ಮಾಡಿದೆ, ಅದೆಲ್ಲ ಮಾಡ್ಬೇಕಿತ್ತ, ನಿಮ್ಮಿಬ್ರ ಮಧ್ಯೆ ಏನಿದೆ, ಒಂದ್ ಸ್ವಲ್ಪ ಕನ್ಫ್ಯೂಷನ್. ಜಸ್ಟ್ ಕ್ಯಾಶುಯಲ್ ಆಗಿ ಮೆಸೇಜ್ ಮಾಡಿದ್ರು ಅಲ್ಲಿ ಏನೋ ತಪ್ಪು ಮಾಡಿರೋ ತರ ಫೀಲ್ ಆಗಿರೋದು ನೋಡಿದೀನಿ. ಅಂಡ್ ಮೋರ್ ಲೈಕ್ ಏನೋ ಹರ್ಟ್ ಆಗಿದೆ ಆಯ್ತಾ, ನಿಮ್ಗಾಗಿರ್ಬೋದು, ನಿಮ್ಮ ಪರ್ಸನ್ಗಾಗಿರ್ಬೋದು, ಬೇಜಾರ್ ಆಗೋಗ್ಬಿಟ್ಟಿದೆ. ಅಂಡ್ ಯಾವ ಒಂದು ಸಿಚುವೇಶನ್ ಬಗ್ಗೆ ಬೇಜಾರ್ ಆಗಿದೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಫಾರ್ ಎವರ್ ಸೆಪರೇಷನ್ಗೂ ಕರ್ಕೊಂಡು ಹೋಗ್ಬೋದು. ಮೇ ಬಿ ಅಂತ ದೊಡ್ಡ ಬೇಜಾರಾಗಿದೆ, ಅಂತ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ, ಅಂತ ದೊಡ್ಡದಾಗಿ ಹರ್ಟ್ ಮಾಡ್ಕೊಂಡಿದೀರಾ.
ಹೊರಗಡೆ ಜನರದ್ದು ಇನ್ವಾಲ್ವ್ಮೆಂಟ್ ಇಲ್ಲಿ ನೋಡ್ತಾ ಇದ್ದೀನಿ. ಬಟ್ ಇವಾಗ ನೀವ್ ಇದನ್ನ ಈಸಿಯಾಗಿ ತಗೊಂಡ್ರೆ ಸಿಚುವೇಶನ್ ಕೈ ಮೀರ್ ಹೋಗುತ್ತೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಾ. ಸೊ ಫಸ್ಟ್ ಗ್ರೂಪ್ ಅವರಿಗೆ ಆರಾಮಾಗಿ ರಶ್ ಮಾಡಕ್ ಬೇಡ, ಪೇಷನ್ಸ್ ಆಗಿರಿ ಅಂತ ಬಂತು. ಬಟ್ ಇಲ್ಲಿ ನಿಮ್ದು ನೋಡಿದ್ರೆ ಆಲ್ಮೋಸ್ಟ್ ಟೈಮ್ ಬಿಟ್ಟೋಗ್ತಾ ಇದೆ, ಟೈಮ್ ಕಳ್ಕೊಂತಾ ಇದ್ದೀರಾ, ಸಿಚುವೇಶನ್ ಹದ್ಮಿರ್ತಾ ಇದೆ. ಸೊ ಹಿಂಗ್ ಬರ್ತಾ ಇದೆ ಮೆಸೇಜಸ್. ಓಕೆ, ನಿಮ್ಮ ಪರ್ಸನ್ದು ಥಾಟ್ಸ್ ನೋಡೋಣ ಈ ಒಂದು ಕನೆಕ್ಷನ್ ಬಗ್ಗೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಏನಿದ್ದೀರಾ, ಅವ್ರ ಮನ್ಸಲ್ಲಿ ಇನ್ನೂ ಹಂಗೆ ಇದೆಯಾ, ಏನಿದೆ ಅವರ ಫೀಲಿಂಗ್ಸ್ ಅಂತ. ದೇರ್ ಇಸ್ 5 ಆಫ್ ವಾಂಡ್ಸ್, ವಿತ್ ಮೆಸೇಜ್ ಅಂಡ್ ಸ್ಟಕ್ ಇನ್ ವಿಷನ್ಸ್ ಆಫ್ ಅಸ್ ಟುಗೆದರ್. ಅಂದ್ರೆ ನಮ್ಮ ಫ್ಯೂಚರ್ನ ನಾನು ನೋಡೋದೇ ಕಷ್ಟ ಆಗೋಗ್ಬಿಟ್ಟಿದೆ ನನಗೆ. ಭಯ ಆಗ್ತಾ ಇದೆ ನಮ್ಮಿಬ್ರ ಮಧ್ಯೆ ಒಂದು ಫ್ಯೂಚರ್ ಎಲ್ಲ ಬಿಟ್ಟು ಹೋಗ್ಬಿಡುತ್ತಾ ಅಂತ. ಬಿಕಾಸ್ 5 ಆಫ್ ವಾಂಡ್ಸ್ ಬಂದಿದೆ ಅಂದ್ರೆ ನೀವು ಇದನ್ನ ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ ತುಂಬಾ ಜನರದ್ದು ಇನ್ವಾಲ್ವ್ಮೆಂಟ್, ಎಕ್ಸ್ಟರ್ನಲ್ ಪ್ರೆಷರ್. ಐ ಗೆಸ್ ನಾನು ಮುಂಚೆ ಎಕ್ಸಾಂಪಲ್ ನೀವು ತಗೋಬಹುದು. ಯಾರಿಗೂ ಇಲ್ಲಿ ಮದ್ವೆದು ಪ್ರೆಷರ್ ಇದೆ ಅನ್ಸುತ್ತೆ. ಏನೋ ಮದುವೆ ಆಗ್ಲೇಬೇಕು, ಮೇ ಬಿ ಇಟ್ಸ್ ಮೋರ್ ಲೈಕ್ ಮ್ಯಾಟ್ರಿಮೋನಿಯಲ್ಲಿ ತೋರಿಸ್ತಾ ಇರ್ತಾರೆ. ಮನೇಲಿ ಪ್ರೆಷರ್ ಇರುತ್ತೆ, ಮನೇಲಿ ವಿತಿನ್ 1 year ನಿನಗೆ ಮದ್ವೆ ಆಗ್ಬೇಕು, ಹಿಂಗೆಲ್ಲ ಒಂದಷ್ಟು ಪ್ರೆಷರ್ ಹಾಕ್ತಾ ಇರ್ತಾರೆ. ಐ ಗೆಸ್ ಯಾವ ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವ್ರಿಗೆ ನಿಮ್ನ ಕಳ್ಕೊಳಕ್ ನಿಜವಾಗ್ಲೂ ಇಷ್ಟ ಇಲ್ಲ. ಬಿಕಾಸ್ 5 ಆಫ್ ವಾಂಡ್ಸ್ ಬಂತು ಅಂದ್ರೆ ಅವ್ರೊಂಥರ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾರೆ ಇವಾಗ. ಅವರು ಮೇ ಬಿ ಒಂದಷ್ಟು ಪ್ರೆಷರ್, ಅವ್ರ ಮೇಲೆ ಒಂದಷ್ಟು ಪ್ರೆಷರ್ ಇದೆ. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಕಡೆಯಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅವರಿಗೆ ಕಂಪ್ಲೀಟ್ ಆಗಿ ಅವ್ರ ಹಾಗೆ ಇರೋದಕ್ಕೆ ಆಗ್ತಾ ಇಲ್ಲ. ತುಂಬಾ ಜನರದ್ದು ಒಪಿನಿಯನ್ ತಗೊಂತಾ ಇದ್ದಾರೆ. ಮೇನ್ಲಿ ಅವ್ರ ಮನೆಯವರು ಮೇ ಬಿ ಈ ತರ ಡಿಸಿಷನ್ ತಗೋ ಲೈಫ್ ಅಲ್ಲಿ ಅಂತ ಒಬ್ರು ಸಜೆಸ್ಟ್ ಮಾಡ್ತಾ ಇದ್ರೆ, ಇನ್ನೊಬ್ರು ನೀನ್ ಇದನ್ ತಗೋ ಅಂತಿದ್ದಾರೆ. ಕೆಲವೊಬ್ಬೊಬ್ರಿಗೆ ನಿಮ್ ಬಗ್ಗೆ ವಿಷಯ ಗೊತ್ತಿರೋರಿಗೆ ಇವ್ರನ್ನ ಚೂಸ್ ಮಾಡಿ, ಇವ್ರನ್ನ ಮದ್ವೆ ಆಗು ಅಂತ ಕೆಲವೊಬ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಬ್ರು ಇವ್ರನ್ನ ಮದ್ವೆ ಆಗ್ಬೇಡ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಲೈಕ್ ಹೆಂಗ್ ಗೊತ್ತಾ, ಅವ್ರು ಎಲ್ಲಾರ್ದು ಒಪಿನಿಯನ್ ತಗೊಂತಾ ಇದ್ದಾರೆ. ಎಲ್ಲಾ ವೇಯಲ್ಲೂ ಥಿಂಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ರೀಸೆಂಟ್ ಆಗಿ ಏನೋ ಒಂಥರ ಬ್ರೇಕಪ್ ಆಗಿದೆ ಅನ್ನೋದನ್ನ ನೋಡ್ತಾ ಇದೀನಿ. ರೀಸೆಂಟ್ ಆಗಿ ಸೆಪರೇಷನ್ ಆಗಿದೆ ಅನ್ನೋದನ್ನ ನೋಡ್ತಾ ಇದೀನಿ. ಆ ಒಂದು ಸೆಪರೇಷನ್, ಆ ಒಂದು ಜಗಳದಿಂದ, ಆ ಒಂದು ಅನ್ವಾಂಟೆಡ್ ಸಿಚುವೇಶನ್ ಇಂದ ನಿಮ್ ಬಗ್ಗೆ ಹೋಪ್ಸ್ ಕಳ್ಕೊಂಡಿದ್ದಾರೆ. ಬಿಕಾಸ್ ಅವ್ರಲ್ಲಿ ಹೇಳ್ತಾ ಇದಾರೆ, ಐ ಆಮ್ ಸ್ಟಕ್ ಇನ್ ವಿಷನ್ಸ್ ಆಫ್ ಅಸ್ ಟುಗೆದರ್. ಅಂದ್ರೆ ನಾನು ಮುಂಚೆ ನೆನಪಿಸ್ಕೊಂತಾ ಇದ್ದೆ ನಮ್ಮಿಬ್ರದ್ದು ಫ್ಯೂಚರ್ ಹಂಗಿರ್ಬೇಕು, ನಾವಿಬ್ರು ಫ್ಯೂಚರ್ ಹಿಂಗಿರ್ಬೇಕು, ನಾವು ಇಲ್ಲಿ ಮನೆ ಮಾಡ್ಕೋಬೇಕು, ನಾವ್ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು. ಬಟ್ ಇವಾಗ ನಮ್ಮಿಬ್ರನ್ನ ಒಟ್ಟಿಗೆ ನಾವ್ ಇರ್ತೀವಿ ಅನ್ನೋದನ್ನ ನೆನಪಿಸ್ಕೊಳಕ್ಕೆ ನನಗ್ ಆಗ್ತಾ ಇಲ್ಲ. ತುಂಬಾ ಕ್ಲಾರಿಟಿ ಇಲ್ಲ ನನಗೆ ರಿಲೇಶನ್ಶಿಪ್ ಬಗ್ಗೆ, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ತಪ್ಪು ನಿಮ್ ಕಡೆ ಆಗಿದ್ರೆ ಗ್ರೂಪ್ 2, ದಿಸ್ ಇಸ್ ಹೈ ಟೈಮ್. ಇಲ್ಲೂ 3 ಬಂದಿರೋದ್ರಿಂದ ಮೇ ಬಿ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ 3 days ಅಥವಾ 3 weeks ಟೈಮ್ ಇದೆ ಈ ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳ್ಳೋದಕ್ಕೆ. ಅದಕ್ಕಿಂತ ಜಾಸ್ತಿ ಟೈಮ್ ತಗೊಂಡು ಟೈಮ್ ಯಾವಾಗ ಆಗುತ್ತೆ ಅವಾಗ ಆಪರ್ಚುನಿಟಿ ಬಂದಾಗ ನಾನು ನೋಡ್ತೀನಿ, ಸರಿ ಮಾಡ್ಕೊಂತೀನಿ ಅಂದ್ರೆ ಇದು ನಿಜವಾಗ್ಲೂ ನಿಮಗೆ ವರ್ಕೌಟ್ ಆಗಲ್ಲ ಗ್ರೂಪ್ 2. ಓಕೆ, ಸೊ ಅವರ ಒಂದು ಫೀಲಿಂಗ್ಸ್ ನೋಡೋಣ. ಹಿಡನ್ ಫೀಲಿಂಗ್ಸ್ ಲೈಕ್ ಈವನ್ ದೋ ನೀವು ಸೆಪರೇಷನ್ ಅಂಡ್ ನೋ ಕಾಂಟ್ಯಾಕ್ಟ್. ಐ ಫೀಲ್ ನೀವು ನೋ ಕಾಂಟ್ಯಾಕ್ಟ್ ಅಂದ್ರೆ ಲೈಕ್ ಮಾತಾಡ್ಕೊಂತಾನೆ ಇಲ್ಲ ಅನ್ನೋದಿಲ್ಲ, ಅವಾಗವಾಗ ಒಂದೊಂದು ಮೆಸೇಜ್ ಮಾಡ್ತಿರ್ತಾರೆ, ಅವಾಗವಾಗ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ ಅನ್ನೋದನ್ನ ನೋಡ್ತೀನಿ. ಸೊ 5 ಆಫ್ ವಾಂಡ್ಸ್ ಬಂದ್ರೆ ಲೈಕ್ ಕಂಪ್ಲೀಟ್ಲಿ ಮೈಂಡ್ ಅಲ್ಲಿ ಕ್ಲಾರಿಟಿ ಇಲ್ಲ ಅವ್ರಿಗೆ ರಿಲೇಶನ್ಶಿಪ್ ಬಗ್ಗೆ. ಅವರ ಫೀಲಿಂಗ್ಸ್ ನೋಡೋಣ, ನಿಮ್ಮ ಮೇಲೆ ಇನ್ನೂ ಫೀಲಿಂಗ್ಸ್ ಇದೆಯಾ ಅವರಿಗೆ ಅಂತ. ಯು ಹ್ಯಾವ್ ಟ್ರಿಗರ್ಡ್ ಮೀ ವಿತ್ ಟ್ಯಾರೋ 4 ಆಫ್ ಪೆಂಟಕಲ್ಸ್. ಏನೇ ಫೀಲಿಂಗ್ಸ್ ಇದ್ರೂ ಅದನ್ನ ಹೈಡ್ ಮಾಡ್ತಾ ಇದ್ದಾರೆ, ಅದನ್ನ ಮುಚ್ಚಿಡ್ಕೊಂತ ಇದ್ದಾರೆ ಫಾರ್ ದೇರ್ ಓನ್ ಗುಡ್. ಅವ್ರು ಅದನ್ನ ಗಾರ್ಡ್ ಮಾಡ್ಕೊಂತ ಇದ್ದಾರೆ. ಗ್ರೂಪ್ 2, ಐ ಡೋಂಟ್ ನೋ ಏನ್ ಸಿಚುವೇಶನ್ ಆಯ್ತು ಅಂದ್ರೆ, ನೀವೇನೋ ಒಂದು ಕ್ವೆಶನ್ ಕೇಳಿರ್ಬೋದು ಅವ್ರಿಗೆ, ನೀವೇನೋ ಒಂದು ಪ್ರಶ್ನೆ ಹಾಕಿರ್ಬೋದು ಅವರಿಗೆ, ಅದು ಅವ್ರಿಗೆ ಎಲ್ಲೋ ಒಂಥರ ಟ್ರಿಗರ್ ಮಾಡಿದೆ, ಅದು ಅವ್ರಿಗೆ ಎಲ್ಲೋ ಒಂಥರ ಇದ್ ಮಾಡಿದೆ. ಲೈಕ್
ಕಷ್ಟದ ಸಿಚುವೇಶನ್ಗೆ ತಗೊಬಂದಿದೆ ಅನ್ಬೋದು. ಮೇ ಬಿ ಅವರ ಒಂದು ಡೀಪ್ ಇನ್ಸೆಕ್ಯೂರಿಟೀಸ್ ಬಗ್ಗೆ ನೀವು ಕ್ವೆಶನ್ ಮಾಡಿರ್ಬೋದು, ಅವರ ಒಂದು ಪಾಸ್ಟ್ ಕನೆಕ್ಷನ್ಸ್ ಬಗ್ಗೆ ನೀವು ಕ್ವೆಶನ್ ಮಾಡಿರ್ಬೋದು. ಸಮ್ಟೈಮ್ಸ್ ಈ ತರ ಆಗುತ್ತೆ, ಲೈಕ್ ಒಂದೊಂದ್ಸತಿ ನೀವು ಅನ್ಕೊಂತೀರಾ ನನ್ನ ಜೊತೆ ಫುಲ್ ಇವ್ರು ಕಂಫರ್ಟೇಬಲ್ ಆಗಿದ್ದಾರೆ, ನನ್ನ ಜೊತೆ ಹೇಳ್ಕೊಂತಾರೆ, ಅಷ್ಟೇನು ಇಲ್ಲ. ಲೈಕ್ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ನಾವು ಒಂದ್ಸತಿ ಮಾತಾಡೋಷ್ಟೊತ್ತಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ವಿಷಯ ಕೇಳ್ಬಿಡ್ತೀವಿ, ಏನೋ ಒಂದು ಅವ್ರ ಬಗ್ಗೆ ಮಾತಾಡ್ಬಿಡ್ತೀವಿ. ಐ ಡೋಂಟ್ ನೋ, ಡೆಫಿನೆಟ್ಲಿ ವಿತೌಟ್ ಎನಿ ಡೌಟ್ ಗ್ರೂಪ್ 2 ಏನೋ ಒಂದು ಮೇಜರ್ ಕಾನ್ಫ್ಲಿಕ್ಟ್ ಆಗಿದೆ, ಮೇಜರ್ ಜಗಳ ಆಗಿದೆ ಅನ್ನೋದನ್ನ ನೋಡ್ತೀನಿ, ಅಥವಾ ಮೇಜರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಬಿಕಾಸ್ 4 ಆಫ್ ಪೆಂಟಕಲ್ಸ್ ಬಂತು ಅಂದ್ರೆ ಈವನ್ ದೋ ಅವರಿಗೆ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಇದ್ರೂನು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಒಂಥರ ಭಯ ಇದೆ, ನಾನು ಎಕ್ಸ್ಪ್ರೆಸ್ ಮಾಡಿದ್ರೆ ಮತ್ತೆ ನನಗೆ ಹರ್ಟ್ ಆಗ್ಬೋದೇನೋ, ನಾನು ಮತ್ತೆ ಕಮಿಟ್ಮೆಂಟಿಗೆ ಹೋದ್ರೆ, ಮತ್ತೆ ರಿಲೇಶನ್ಶಿಪ್ಪಿಗೆ ಹೋದ್ರೆ ಮತ್ತೆ ನನಗೆ ಇವರಿಂದ ಹರ್ಟ್ ಆಗ್ಬೋದೇನೋ. ಮೇ ಬಿ ಇಟ್ಸ್ ಮೋರ್ ಲೈಕ್ ಅವರು ನಿಮ್ನ ಕಂಪ್ಲೀಟ್ ಆಗಿ ನಂಬಿದ್ರು ಎಟ್ ಸಮ್ ಪಾಯಿಂಟ್ ಅಲ್ಲಿ, ಈ ರಿಲೇಶನ್ಶಿಪ್ ನ ನಂಬಿದ್ರು ಎಟ್ ಸಮ್ ಪಾಯಿಂಟ್ ಅಲ್ಲಿ, ಈ ಕನೆಕ್ಷನ್ ನ ಕಣ್ಮುಚ್ಕೊಂಡು ನಂಬಿದ್ರು ಎಟ್ ಸಮ್ ಪಾಯಿಂಟ್ ಅಲ್ಲಿ. ಬಟ್ ಇವಾಗ ಒಂಥರ ಅವ್ರ ಸುತ್ತ ಒಂಥರ ಗಾರ್ಡ್ ಹಾಕೋಬಿಟ್ಟಿದ್ದಾರೆ. ಇಷ್ಟೇ ಸಾಕು, ನನ್ನ ಫೀಲಿಂಗ್ಸ್ ಇದ್ರು ನಾನು ಅದನ್ನ ಹೇಳ್ಕೊಳಕ್ ಇಷ್ಟಪಡಲ್ಲ. ತುಂಬಾ ಎಮೋಷನ್ಸ್ ಇದೆ, ಬಟ್ ಅದನ್ನೆಲ್ಲ ಮುಚ್ಚಿಡ್ತಾ ಇದ್ದಾರೆ. ಇವಾಗ ಹೆಂಗೆ ಒಂದೊಂದು ತುಂಬಾ ಮೂವೀಸ್ ಸಜೆಷನ್ ಕೊಡ್ಬೋದು. ಮುಂಗಾರು ಮಳೆನೆ ಕೊಡ್ಬೋದು. ಎಂಡಲ್ಲಿ ತ್ಯಾಗ ಮಾಡ್ಬಿಡ್ತಾನಲ್ವಾ, ಎಷ್ಟೇ ಫೀಲಿಂಗ್ಸ್ ಇದ್ರು, ಎಷ್ಟೇ ಒಂದು ಪ್ರೀತಿ ಅನ್ನೋದಿದ್ರು ಅವರ ಒಳ್ಳೇದಕ್ಕಾಗಿ ನನಗ್ ಬೆಟರ್ ಇದು, ನಾನು ಇವಾಗ ಹೇಳ್ಕೊಂಡನೆ ಇರೋದು. ಈ ಕನ್ನಡ ಮೂವೀಸಲ್ಲಂತೂ, ಹಳೆ ಮೂವೀಸಲ್ಲೆಲ್ಲ ಹಂಗೆ ಅಷ್ಟೇ, ಲಾಸ್ಟ್ ಎಂಡಿಂಗ್ ಅಲ್ಲಿ ಫೀಲಿಂಗ್ಸ್ ಪ್ರೀತಿ ಎಲ್ಲ ಇದ್ರು ಅದನ್ನ ಹೇಳ್ಕೊಂಡನೆ ಕೂರೋದು, ಅವ್ರಿಗವ್ರೆ ಇಟ್ಕೊಳ್ಳೋದು, ಈ ತರ ಆಗ್ತಾ ಇದೆ. ಐ ಗೆಸ್ ಅಗೇನ್ ಅವ್ರು ಈ ತರ ಮಾಡೋದ್ರಿಂದ ಈ ಸಿಚುವೇಶನ್ ಕರೆಕ್ಟ್ ಆಗೋ ಪಾಸಿಬಿಲಿಟಿ ಇಲ್ಲ. ಅಗೇನ್ ಅಂಡ್ ಅಗೇನ್ ಅವ್ರಿಗವ್ರೆ ಹರ್ಟ್ ಮಾಡ್ಕೊಂತ ಇದಾರೆ. ಅಗೇನ್ ಅಂಡ್ ಅಗೇನ್ ಅವ್ರು ನಿಮ್ಗೆ ಎಷ್ಟು ಮಟ್ಟಿಗೆ ಆನೆಸ್ಟ್ ಆಗಿ ಇಲ್ಲ, ಅದು ಅವರಿಗೆ ಹರ್ಟ್ ಆಗ್ತಾ ಇದೆ. ತುಂಬಾ ಜನ ಇನ್ ಕೇಸ್ ನೀವಿಬ್ರು ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ಸೇ ಮಾಡಿಲ್ಲ, ಲವ್ ಇದ್ರೂ ಅದನ್ನ ಹೇಳ್ಕೊಂಡೇ ಇಲ್ಲ ಅಂದ್ರೆ ಐ ಗೆಸ್ ನಿಮ್ಮ ಪಾರ್ಟ್ನರ್ ತುಂಬಾ ಡಿಫಿಕಲ್ಟ್ ಸ್ಟೇಜ್ ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೇನೋ ಹೇಳ್ಬೇಕು, ಅದು ಹೇಳಕ್ ಆಗ್ತಾ ಇಲ್ಲ. ಅವ್ರಿಗೆ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಏನೋ ಇದೆ ನಿಮ್ ಮೇಲೆ, ಬಟ್ ನಿಮ್ನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಥವಾ ಐ ಗೆಸ್ ಇಟ್ಸ್ ಮೋರ್ ಲೈಕ್ ಅವ್ರ ಲೈಫಲ್ಲಿ ಏನೋ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಮೇ ಬಿ ಅವರು ಆಲ್ ಆಫ್ ಅ ಸಡನ್ ಕರಿಯರ್ ವಿಚಾರಕ್ಕೆ ರೀಲೊಕೇಟ್ ಆಗ್ತಾ ಇದ್ದಾರೆ, ಬೇರೆ ಅಬ್ರಾಡಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಇವಾಗ ಈ ಲವ್ ಅಂಡ್ ರಿಲೇಶನ್ಶಿಪ್ ನ ಡೀಲ್ ಮಾಡ್ಕೊಂಡಿರೋದಕ್ಕೆ ಅವ್ರಿಗೆ ಇರಕ್ಕಾಗಲ್ಲ. ಮೇ ಬಿ ಅವರ ಒಂದು ಒಳ್ಳೇದಕ್ಕೋಸ್ಕರನೇ ಅವ್ರ ಫೀಲಿಂಗ್ಸ್ ನ, ಅವ್ರ ಎಮೋಷನ್ಸ್ ನ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಫಾರ್ ಶೋರ್. ಬಟ್ ವಿತ್ ದ ಮೆಸೇಜ್ ಯು ಹ್ಯಾವ್ ಟ್ರಿಗರ್ಡ್ ಮೀ ಅಂದ್ರೆ ನೆನಪಿಸ್ಕೊಳ್ಳಿ, ಏನಾದ್ರು ನೀವು ಒಂದು ಕೇಳಿರ್ಬೋದು, ಅವ್ರನ್ನ ಏನೋ ಒಂದು ಮಾತು ಹೇಳಿರ್ಬೋದೇನೋ, ಇಂಟೆನ್ಷನ್ಲಿ ಹೇಳಿಲ್ಲ ಅಂದ್ರೂ ಅನ್ಇಂಟೆನ್ಷನಲಿ ಏನೋ ಒಂದು ಮಾತು ಹೇಳಿರ್ತೀರಾ, ಅದು ಅವರಿಗೆ ತುಂಬಾ ಬೇಜಾರಾಗಿದೆ, ತುಂಬಾ ನೋವಾಗಿದೆ. ದಟ್ ಈಸ್ ಫಾರ್ ಶೋರ್. ಒಂದ್ ಕಡೆ ಕ್ವೆಶನ್ ಇದೆ ಅವರಿಗೆ ತಲೆಯಲ್ಲಿ, ಇದನ್ನ ನಾನು ಹೆಂಗ್ ಸರಿ ಮಾಡ್ಕೊಂಡ್ಲಿ ಕನೆಕ್ಷನ್ ನ, ಅಥವಾ ನಾನು ಹೆಂಗ್ ವಾಪಸ್ ಹೋಗ್ಲಿ, ಅಷ್ಟೆಲ್ಲ ಕೇಳಿಸ್ಕೊಂಡು ನಾನು ಹೆಂಗ್ ವಾಪಸ್ ಹೋಗ್ಲಿ. ಡೆಫಿನೆಟ್ಲಿ ನನಗೆ ಇವ್ರ ಲೈಫ್ ಲಾಂಗ್ ಬೇಕು, ಡೆಫಿನೆಟ್ಲಿ ಇವ್ರನ್ನ ನಾನು ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ, ಬಟ್ ನನ್ ಮೇಲೆ ಒಂದಷ್ಟು ಪ್ರೆಷರ್ ಇದೆ, ನಾನು ಅದನ್ನ ಹೆಂಗ್ ಸಾಲ್ವ್ ಮಾಡ್ಕೊಂಡ್ಲಿ, ಈ ತರ ಒಂದು ಕ್ವೆಶನ್ ಇದೆ. ಅಟ್ ದ ಸೇಮ್ ಟೈಮ್ ನಾನು ಶೇರ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಬಿಕಾಸ್ ಸಮ್ವೇರ್ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು, ನನ್ನ ಫ್ಯೂಚರ್ನ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು, ನನ್ನ ಕರಿಯರ್ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಈ ತರ ಒಂಥರ ಕಂಪ್ಲೀಟ್ಲಿ ವಲ್ನರೇಬಲ್, ಕಂಪ್ಲೀಟ್ಲಿ ಏನೋ ಡೆಲಿಕೇಟ್ ಸಿಚುವೇಶನ್ ಅಲ್ಲಿ ಇರೋದನ್ನ ನೋಡ್ತಾ ಇದೀನಿ ನಾನು. ಓಕೆ, ಲೆಟ್ ಸಿ ಅವರ ಇಂಟೆನ್ಷನ್ ಏನು ನಿಮ್ ಬಗ್ಗೆ, ಲೈಕ್ ಏನಾದ್ರು ಆಕ್ಷನ್ಸ್ ತಗೊಳ್ತಾರ ಈ ರಿಲೇಶನ್ಶಿಪ್ ಮೇಲೆ ಅಂತ. ದೇರ್ ಈಸ್ ನೈಟ್ ಆಫ್ ಪೆಂಟಕಲ್ಸ್, ಎಸ್ ಗೈಸ್. ಬಟ್ ನೈಟ್ ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಇಟ್ಸ್ ಅನ್ ಇಂಡಿಕೇಶನ್ ಟೈಮ್ ಆಗುತ್ತೆ. ಮೇ ಬಿ ಆಫ್ಟರ್ ಅ ಶಾರ್ಟ್ ಬ್ರೇಕ್, ಆಫ್ಟರ್ ಏನೋ ಒಂದು ಶಾರ್ಟ್ ಬ್ರೇಕ್, ಮೇ ಬಿ ಒಂದು ಫ್ಯೂ ಮಂತ್ಸ್ ಎಲ್ಲ ಆದ್ಮೇಲೆ ಅವರೊಂದು ಆಕ್ಷನ್ ತಗೋಬಹುದು. ನೈಟ್ ಆಫ್ ಪೆಂಟಕಲ್ಸ್ ಅಂದ್ರೆ ಸ್ಲೋ ಅಂಡ್ ಸ್ಟಡಿ ಆಗಿ. ಸೊ ಆಲ್ರೆಡಿ ನೋಡ್ತಾ ಇದೀನಿ ನಾನು, ತುಂಬಾ ಡಿಸ್ಟರ್ಬ್ಡ್ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಮೇ ಬಿ ನಿಮಗೆ ಇದ್ರ ಬಗ್ಗೆ ಆಲ್ರೆಡಿ ಗೊತ್ತಿದೆ.
ಅವ್ರ ಲೈಫಲ್ಲೂ ಏನೋ ಒಂದಷ್ಟು ಟೆನ್ಷನ್ಸ್ ಇದೆ ಅವರಿಗೆ, ಅವ್ರ ಲೈಫಲ್ಲಿ ಏನೋ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವ್ರ ಲೈಫಲ್ಲೂ ಏನೋ ಒಂದಷ್ಟು ಸಿಚುವೇಶನ್ಸ್ನ ಮ್ಯಾನೇಜ್ ಮಾಡಬೇಕು, ಪರ್ಸ್ನಲ್ ಡ್ಯೂಟೀಸ್ ಇದೆ, ಅವರ ಕರಿಯರ್ ಬಗ್ಗೆ ಆಗಿರ್ಬೋದು, ಅವರ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲಾ ಸ್ಟ್ರೆಸ್ನು ತಗೊಂಡು ಎಲ್ಲದನ್ನು ಮ್ಯಾನೇಜ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಒನ್ ಥಿಂಗ್. ಸೊ ಮೇ ಬಿ ಈ ಒಂದು ಸ್ಟ್ರೆಸ್ ಅಲ್ಲಿ ಅವರು ಈ ಕನೆಕ್ಷನ್ ಬಗ್ಗೆ ಏನು ಆಕ್ಷನ್ ತಗೊಳಲ್ಲ ಅಂತ ನೋಡ್ತಾ ಇದೀನಿ. ಮೇ ಬಿ ಅವರ ಒಂದು ಲೈಫ್ ಸುಧಾರಿಸಿದಾಗ, ಅವರ ಒಂದು ಲೈಫ್ ಬ್ಯಾಲೆನ್ಸಿಗೆ ಬಂದಾಗ ಏನಾದರೂ ಒಂದು ಆಕ್ಷನ್ ತಗೋಬಹುದು ನಿಮ್ ಬಗ್ಗೆ. ಬಟ್ ಐ ಗೆಸ್ ಸೆಪರೇಷನ್ ಇನ್ನೂ ಒಂದು ಸ್ವಲ್ಪ ಮಂತ್ಸ್ ಇರುತ್ತೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಇನ್ನೂ ಒಂದು ಸ್ವಲ್ಪ ಮಂತ್ಸ್ ಇರುತ್ತೆ. ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ, ಫ್ರಮ್ ನೌ ಆನ್ ಮೇ ಬಿ 3 to 4 months ನೀವು ನೋ ಕಾಂಟ್ಯಾಕ್ಟ್ ಅಲ್ಲೇ ಇರ್ತೀರಾ. ಆಫ್ಟರ್ ಸಮ್ ಮಂತ್ಸ್ ಆದ್ಮೇಲೆ ಒಂದು ಕಾಂಟ್ಯಾಕ್ಟಿಗೆ ಬರ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಗೈಸ್ ಏನೋ ಆಗಿದೆ, ಸಿಚುವೇಶನ್ ಕೈ ಮೀರ್ ಹೋಗಿದೆ, ಯಾರ ಕಡೆಯಿಂದನೋ ತಪ್ಪಾಗಿದೆ, ಅದನ್ನ ಸರಿ ಮಾಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ, ಹಂಗೆ ನೋಡ್ತಾ ಇದ್ದೀನಿ. ಮೇನ್ ಆಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನು ನೋಡ್ತಾ ಇದ್ದೀನಿ. ಯಾರೋ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟರ್ ಆಗಿದ್ದಾರೆ. ಆ ಒಂದು ಕಾರಣದಿಂದ ನಿಮ್ಮಿಬ್ರು ಮಧ್ಯೆ ಒಂದು ಬಿರುಕು ಬಂದಿರೋದು, ಆ ಹೋಗಿದ ಟ್ರಸ್ಟ್ ಮತ್ತೆ ಬರೋದು, ಇಟ್ಸ್ ನಾಟ್ ಈಸಿ. ಈ ಟ್ರಸ್ಟ್ ಇಶ್ಯೂ ಅಲ್ಲಿ ಡೀಲ್ ಮಾಡೋದು ಅಷ್ಟು ಈಸಿ ಇಲ್ಲ. ಐ ಗೆಸ್ ಟೈಮ್ ತಗೊಂತಾ ಇದ್ದಾರೆ ನಿಮ್ಮ ಪಾರ್ಟ್ನರ್. ಬಟ್ ಡೆಫಿನೆಟ್ಲಿ ಫಾರ್ ದ ಟೈಮ್ ತಗೊಂತಾ ಇದ್ದಾರೆ. ಈ ಒಂದು ನೋ ಕಾಂಟ್ಯಾಕ್ಟ್ ಅಥವಾ ಸೆಪರೇಷನ್ ತುಂಬಾ ಡೇಸ್ ಇರಲ್ಲ. ಓಕೆ, ಸೊ ಒಬ್ಸ್ಟಾಕಲ್ಸ್, ಚಾಲೆಂಜಸ್ ನೋಡೋಣ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ದೇರ್ ಈಸ್ ವಲ್ಚರ್, ಮೆಸೇಜ್, ಡಿಪ್ರೆಷನ್, ಆಂಗ್ಸೈಟಿ, ವರಿ ದಟ್ ಸಮ್ವನ್ ಈಸ್ ಅಗೇನೆಸ್ಟ್ ಯು. ಓಕೆ, ಮುಂಚೆನೆ ಹೇಳ್ದಂಗೆ ಟ್ರಸ್ಟ್ ಇಶ್ಯೂ. ಇವ್ರಿಗೆ ಏನನ್ಸ್ತಾ ಇದೆ ಅಂದ್ರೆ, ನಾನೇ ಲವ್ ಮಾಡ್ತಾ ಇದ್ದೀನಿ, ಇವ್ರು ನನ್ನ ಲವ್ ಮಾಡ್ತಾ ಇಲ್ಲ, ನಾನು ಇವ್ರನ್ನ ಕಣ್ಮುಚ್ಕೊಂಡು ನಂಬೋದು, ಬಟ್ ಇವ್ರನ್ನ ನಾನು ಕಣ್ಮುಚ್ಕೊಂಡು ನಂಬೋದಕ್ ಆಗ್ತಾ ಇಲ್ಲ. ಅವ್ರೊಂಥರ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಇವಾಗ. ಅವ್ರಿಗೆ ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇದೆ, ಆಂಗ್ಸೈಟಿಲಿದೆ. ಎಲ್ಲೋ ಒಂದ್ ಕಡೆ ಅವರಿಗೆ ಫೀಲಿಂಗ್ ಬರ್ತಾ ಇದೆ, ಅಂದ್ರೆ ನಾನೇನೋ ಈ ಕನೆಕ್ಷನ್ಗೆ ಹೋರಾಡ್ತಾ ಇದ್ದೀನಿ, ಬಟ್ ಅವ್ರ ಸೈಡಿನ ನನಗೆ ಅನ್ನಿಸ್ತಾ ಇಲ್ಲ, ಅಥವಾ ನಾನು ಈ ಕನೆಕ್ಷನ್ಗೆ ನಿಜವಾಗ್ಲೂ ಎಫರ್ಟ್ ಹಾಕ್ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ ಅವರು. ಕ್ಲಾ, ಬಿ ಕೇರ್ಫುಲ್, ಡು ನಾಟ್ ಟೇಕ್ ರಿಸ್ಕ್. ಅಗೇನ್ ಇಟ್ಸ್ ಅ ಗೈಡೆನ್ಸ್ ತರ ತಗೋಬಹುದು ನೀವು. ಗ್ರೂಪ್ 2 ದಟ್ ಈ ಕನೆಕ್ಷನ್ ಅಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ, ತುಂಬಾ ವೇರಿಯೇಷನ್ಸ್ ಇದೆ, ತುಂಬಾ ಡೆಲಿಕೇಟ್ ಸಿಚುವೇಶನ್ ಅಲ್ಲಿ ಇದೆ. ಐ ಡೋಂಟ್ ನೋ ಅದನ್ನ ಹೇಗೆ ಹೇಳೋದು ಅಂತ, ಬಟ್ ತುಂಬಾ ಡೆಲಿಕೇಟ್ ಸಿಚುವೇಶನ್ ಅಲ್ಲಿ ಇದೆ ರಿಲೇಶನ್ಶಿಪ್. ಇದಕ್ ನೀವು ಇವಾಗ ಏನೇ ಆಕ್ಷನ್ ತಗೊಂಡ್ರು ಅದ್ ಮತ್ತೆ ನಮಗೆ ಹಿಂದೆಯಿಂದ ಹೊಡೆದು ಬಿಡ್ಬೋದು. ಸೊ ಆ ತರ ಒಂದ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ಯಾವ ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಫಾರ್ ಅ ಟೈಮ್ ಬೀಯಿಂಗ್ ನಿಮ್ಮಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಲಾಂಗ್ ಟರ್ಮ್ ಅಲ್ಲ, ಅಂದ್ರೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತ ಬಂದಾಗ ಅವ್ರು ನಿಮ್ನೇ ಚೂಸ್ ಮಾಡ್ತಾರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ಮೇ ಬಿ ಸೆಪರೇಷನ್ ಜಸ್ಟ್ ಫಾರ್ ಟೈಮ್ ಬೀಯಿಂಗ್ ಅನ್ನಿಸ್ತಾ ಇದೆ. ಅವ್ರಿಗೆ ಡೆಫಿನೆಟ್ಲಿ ನಿಮ್ ಬಗ್ಗೆ ಎಮೋಷನ್ಸ್ ಇದೆ, ಲವ್ ಇದೆ, ಬಟ್ ಅದನ್ನ ಹೈಡ್ ಮಾಡ್ತಾ ಇದ್ದಾರೆ ಗೈಸ್. ಒಂದು ಪ್ಲಾನ್ ಇದೆ ಅವ್ರಿಗೆ ನಿಮ್ನ ಅಪ್ರೋಚ್ ಮಾಡ್ಬೇಕಂತ, ಅದನ್ನ ಯಾವತ್ತೂ ಅವ್ರು ಮರೆಯಲ್ಲ. ಇವಾಗ ಮೇ ಬಿ ಈ ಒಂದು ಮೂಮೆಂಟ್ ಅಲ್ಲಿ ಏನೇ ಡಿಸಿಷನ್ ತಗೊಂಡ್ರು, ಏನೇ ಆಕ್ಷನ್ ತಗೊಂಡ್ರು, ಅದು ಈ ಒಂದು ಕನೆಕ್ಷನ್ಗೆ ನೆಗೆಟಿವ್ ಆಗೇನೆ ಇಂಪ್ಯಾಕ್ಟ್ ಆಗಬಹುದು. ಬಿಕಾಸ್ ನಿಮ್ಮ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಒಂಥರ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅವರು. ನಿಮ್ನ ಬಿಟ್ಟಿರೋ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ನಿಮ್ಮಿಂದ ದೂರ ಆದ್ಮೇಲೆ ಡೆಫಿನೆಟ್ಲಿ ಅವರು ಅವ್ರ ಲೈಫ್ನ ಈಸಿಯಾಗಿ ಡೀಲ್ ಮಾಡಕ್ ಆಗ್ತಾ ಇಲ್ಲ. ತುಂಬಾ ತುಂಬಾ ಬೇಜಾರಿದೆ ಅವರಿಗೆ ಈ ಕನೆಕ್ಷನ್ ಹೋಯ್ತು ಅಂತ. ತುಂಬಾ ಮಿಸ್ ಮಾಡ್ಕೊಂತ ಇದ್ದಾರೆ. ತುಂಬಾ ಎಮೋಷನ್ಸ್ ನ ಹೈಡ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ, ಏನೋ ಬಿಟ್ರೇಯಲ್ ಫೀಲ್ ಆಗ್ತಾ ಇದೆ ಅವರಿಗೆ, ಮೋಸ ಆಗಿದ್ ಫೀಲ್ ಆಗ್ತಾ ಇದೆ. ದಟ್ ಈಸ್ ಫಾರ್ ಶೋರ್. ಓಕೆ, ಲಾಸ್ಟ್ ಮೆಸೇಜ್ ನೋಡೋಣ. ಇವ್ರು ವಾಪಸ್ ಬರ್ತಾರಾ? ನಿಮ್ಮಿಬ್ರು ಮಧ್ಯೆ ಒಂದು ರೀಕಾನ್ಸಿಲೇಷನ್ ಇದೆಯಾ? ಮತ್ತೆ ನೀವಿಬ್ರು ಒಂದಾಗ್ತೀರಾ? ಲೆಟ್ಸ್ ಸಿ. ದೇರ್ ಈಸ್ ಹೈರೋಫೈಂಟ್. ವಾವ್ ವಾವ್. ಯಾರ್ದಾರು ಇಲ್ಲಿ ಝೋಡಿಯಾಕ್ ಸೈನ್ ಮಕರ, ಕನ್ಯಾ ಅಥವಾ ಋಷಭ ರಾಶಿ ಆಗಿದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್ ಗೈಸ್.
ಇದು ನಿಮ್ದೇ ರೀಡಿಂಗ್ ಅಂತ. ಹೈರೋಫ್ಯಾಂಟ್ ಅಂದ್ರೆ ಒಂದು ಕಮಿಟ್ಮೆಂಟ್ ಬಗ್ಗೆ ಹೇಳುತ್ತೆ, ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಹೇಳುತ್ತೆ, ಒಂದು ಟ್ರಸ್ಟ್ ವರ್ತಿ ಕನೆಕ್ಷನ್ ಬಗ್ಗೆ ಹೇಳುತ್ತೆ. ಐ ಗೆಸ್ ಗ್ರೂಪ್ 2 ಈ ಸೆಪರೇಷನ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮ್ದು ಜಸ್ಟ್ ಫಾರ್ ಟೈಮ್ ಬೀಯಿಂಗ್. ಯಾರೋ ಒಬ್ರು ಇಲ್ಲಿ ತಪ್ಪು ಮಾಡಿದ್ದಾರೆ, ಅಥವಾ ಯಾರೋ ಒಬ್ರು ಇಲ್ಲಿ ಬಿಟ್ರೆ ಮಾಡಿದ್ದಾರೆ, ಯಾರೋ ಒಬ್ರು ಕಡೆಯಿಂದ ಏನೋ ಸ್ವಲ್ಪ ತಪ್ಪಾಗಿದೆ, ಆಗಿಲ್ಲ ಅಂತ ಇಲ್ಲ, ಬಟ್ ತಪ್ಪಾಗಿದೆ ಅನ್ಕೂಡ್ಲೆ ನಿಮ್ಮಿಬ್ರು ಮಧ್ಯೆ ಬಾಂಡಿಂಗ್ ಕಂಪ್ಲೀಟ್ ಆಗಿ ಮುರಿದು ಹೋಗಲ್ಲ. ಅಂಡ್ ನೀವು ಯಾವ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾವ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ತುಂಬಾ ಮೆಚ್ಯೂರಿಟಿ ಇದೆ ಇವ್ರಿಗೆ ನಿಮ್ ಮೇಲೆ, ಈ ಕನೆಕ್ಷನ್ ಮೇಲೆ ತುಂಬಾ ಮೆಚ್ಯೂರಿಟಿ ಇದೆ ಇವರಿಗೆ. ಅಷ್ಟು ಸುಲಭವಾಗಿ ಇವರು ಡಿಸಿಷನ್ ತಗೊಳ್ಳೋರಲ್ಲ. ಐ ಗೆಸ್ ನೀವು ಪೇಷನ್ಸ್ ನೀರ್ ಹೋಗ್ತಾ ಇದ್ದೀರಾ, ಬಟ್ ಐ ಗೆಸ್ ನೌ ಇಸ್ ದ ಟೈಮ್ ಈ ಒಂದು ಸೆಪ್ರೇಷನ್ ಆಕ್ಸೆಪ್ಟ್ ಮಾಡ್ಕೋಬೇಕು ನೀವು. ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಕ್ಸೆಪ್ಟ್ ಮಾಡ್ಕೋಬೇಕು. ಬಟ್ ಕೀಪ್ ಇನ್ ಮೈಂಡ್, ಇದು ಫಾರ್ ಎವರ್ ಸೆಪ್ರೇಷನ್ ಅಲ್ಲ, ಫಾರ್ ಎವರ್ ನೀವು ಮಾತಾಡ್ದಾನೆ ಇರೋದು ಎಲ್ಲ ನೋಡ್ತಾ ಇಲ್ಲ. ಬಿಕಾಸ್ ಹೈರೋಫ್ಯಾಂಟ್ ಅಂದ್ರೆ ಅದೊಂದು ಮ್ಯಾರೇಜ್ ಕಾರ್ಡು, ಹೈರೋಫ್ಯಾಂಟ್ ಅಂದ್ರೆ ಅದೊಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕಾರ್ಡ್. ಅದು ಐ ಗೆಸ್ ಡೆಫಿನೆಟ್ಲಿ ಒಂದು ರೀಕಾನ್ಸಿಲಿಯೇಷನ್ ಅನ್ನು ನೋಡ್ತಾ ಇದ್ದೀನಿ. ಟೈಮ್ ತಗೊಳುತ್ತಾದ್ರೆ ನಾಳೆನೇ ಆಗಲ್ಲ, ಮುಂದಿನ ತಿಂಗಳೇ ಆಗಲ್ಲ, ಬಟ್ ಅದಕ್ಕೆ ಆದ ಒಂದು ಟೈಮ್ ಬರುತ್ತೆ. ಬಟ್ ಎಸ್, ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಅಪ್ ಆಗುತ್ತೆ. ಓಕೆ ಗೈಸ್, ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಗೈಸ್. ಅಂಡ್ ಎಟ್ ಎನಿ ಮೂಮೆಂಟ್ ಈ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಅಂಡ್ ನಿಮ್ಮಿಬ್ರು ಮಧ್ಯೆ ಜಸ್ಟ್ ಕಮಿಟ್ಮೆಂಟ್ ನೋಡ್ತಾ ಇಲ್ಲ, ಮ್ಯಾರೇಜ್ನ ನೋಡ್ತಾ ಇದ್ದೀನಿ ನಾನು. ಓಕೆ, ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಬಗ್ಗೆ ನೋಡ್ತಾ ಇದ್ದೀನಿ, ಒನ್ ಥಿಂಗ್. ಸೊ ಎಸ್, ನಿಮಗೆ ಮೆಸೇಜ್ ಇಷ್ಟ ಆದರೆ ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ, ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.